ನಾವು ಹೆಣ್ಮಕ್ಳು ಏನು ಆಗಲ್ಲ ಅಂತ ಕೂತ್ಕೊಳ್ಳೋ ಬದಲು ಸರ್ ಮನಸ್ಸಿಟ್ಟು ಮಾಡಿದ್ರೆ ಯಾವುದು ಆಗಲ್ಲ ಅಂತ ಸಾಧ್ಯನೇ ಇಲ್ಲ ಸರ್. ಪ್ರತಿ ತಿಂಗಳು 1.5 ಲಕ್ಷ ರೂಪಾಯಿಯಷ್ಟು ವ್ಯಾಪಾರವನ್ನ ಶಿಲ್ಪ ಅವರು ಮನೆಯಲ್ಲಿದ್ದೇ ಮಾಡ್ತಾ ಇದ್ದಾರೆ. ನೋಡಿ ಸರ್, ಇದೇ ನಮ್ಮ ಒಂದು ಅರಮನೆ. ನನಗೆ ಇದು ಒಂದು ಅರಮನೆ ಅಂತಾನೆ ಸರ್. ಇದು ಇನ್ಸ್ಟೆಂಟ್ ಸರ್. ಇದು ಫಾರಿನ್ ತುಂಬಾ ಹೋಗ್ತಾ ಇರೋದು. ಎಜುಕೇಶನ್ ಅಲ್ಲಿ ಸಕ್ಸಸ್ಸೇ ಆಗ್ಲಿಲ್ಲ. ನನಗೊಂದು ಕನ್ಸಿತ್ತು, ಯಾಕಂದ್ರೆ ನನ್ನ ಜೊತೆಗೆ ಓದಿರೋರೇ ಆಗ್ಲಿ ಎಲ್ಲರೂ ಒಂದೊಂದು 2 ಲಕ್ಷ ತಗೋತಾ ಇದ್ದಾರೆ. ಆ ಲೆವೆಲ್ಗೆ ನಾನು ರೀಚ್ ಆಗಬೇಕು ಅನ್ನೋದು. ಅಂದ್ರೆ ನಮ್ಮ ಸುತ್ತಲೂ ಒಳ್ಳೇದನ್ನೇ ಹುಡುಕ್ಬೇಕು ಸರ್. ಒಳ್ಳೇದನ್ನು ಹುಡುಕಿದಾಗ ಒಳ್ಳೆ ಜನರು ಸಿಗ್ತಾ ಹೋಗ್ತಾರೆ. ನಾವು ಯಾವಾಗ ನೆಗೆಟಿವ್ ಆಗಿ ಹೋಗ್ತೀವಿ ಅದು ನಮಗೆ ಸಿಗೋದೇ ನೆಗೆಟಿವ್. 7 ವರ್ಷದ ಹಿಂದೆ ಬರೀ 380 ರೂಪಾಯಿಯಿಂದ ಶುರುವಾದಂತಹ ವ್ಯಾಪಾರ, ಅದು ಮನೆಯಲ್ಲೇ ಇದ್ದು ತನ್ನ ಕುಟುಂಬ, ಪತಿ ಮಕ್ಕಳನ್ನು, ತಂದೆ ತಾಯಿಯನ್ನು ನೋಡ್ಕೊತಾ ಶುರು ಮಾಡಿದಂತಹ ವ್ಯಾಪಾರ, ಬಿಸ್ನೆಸ್ಸು 7 ವರ್ಷದ ನಂತರ ಈಗ ತಿರುಗಿ ನೋಡಿದರೆ ಪ್ರತಿ ತಿಂಗಳು 1.5 ಲಕ್ಷ ರೂಪಾಯಿಯಷ್ಟು ವ್ಯಾಪಾರವನ್ನು ಬಿಲ್ವ ಫುಡ್ ಪ್ರಾಡಕ್ಟ್ಸ್ನ ಶಿಲ್ಪ ಅವರು ಮನೆಯಲ್ಲಿದ್ದೇ ಮಾಡ್ತಾಯಿದ್ದಾರೆ. ಅದು ಬಹಳ ಮುಖ್ಯವಾದಂಥದ್ದು ಸ್ನೇಹಿತರೆ. ಈ ವಿಡಿಯೋ ನೋಡಿದ್ರೆ ನಿಮ್ಗನ್ಸುತ್ತೆ ಮನಸ್ಸಿದ್ರೆ ಮಾರ್ಗ, ನಾವು ಏನು ಬೇಕಾದರೂ ಸಾಧಿಸಬಹುದು ಅಂತ. ಎಸ್, ಶಿಲ್ಪ ಅವರು ಚಾಮರಾಜನಗರದ ಒಂದು ಕುಗ್ರಾಮದ ಹೆಣ್ಣು ಮಗಳು. ಅವರು ಮದುವೆಯಾಗಿ ಬೆಂಗಳೂರಿಗೆ ಬರ್ತಾರೆ. ನಾನು ಏನಾದರೂ ಸಾಧಿಸ್ಬೇಕಲ್ಲ, ಏನಾದರೂ ಕೆಲಸ ಮಾಡಬೇಕಲ್ಲ, ಕುಟುಂಬಕ್ಕೆ ಆಶ್ರಯಾಗಿ ನಿಂತ್ಕೋಬೇಕಲ್ಲ ಅಂತ ಅಂದಾಗ ಅವ್ರಿಗೆ ಹೊಳೆಯುವಂಥದ್ದು ಈ ಫುಡ್ ಪ್ರಾಡಕ್ಟ್ಸ್ ಅಥವಾ ಈ ಹೆಲ್ತ್ ಮಿಲೆಟ್ಸ್ ಮಿಕ್ಸ್ ಮಾಡುವಂಥ ಒಂದು ವ್ಯಾಪಾರ. ವರ್ಷಕ್ಕೆ ಸರಾಸರಿ 15ರಿಂದ 16 ಲಕ್ಷ ರೂಪಾಯಿಗಳನ್ನು ಮನೆಯಲ್ಲಿದ್ದೇ ಅವರು ದುಡಿತಾ ಇದ್ದಾರೆ ಅಂತ ಅನ್ನೋದು ಬಹಳ ಹೆಮ್ಮೆಯ ವಿಚಾರ. ಹೇಗಿದೆ ಈ ಬಿಲ್ವ ಫುಡ್ ಪ್ರಾಡಕ್ಟ್ಸ್ನ ಶಿಲ್ಪ ಅವರ ರೋಚಕವಾದ ಜರ್ನಿ ನೋಡೋಣ, ಕೇಳೋಣ ಸ್ನೇಹಿತರೆ. ಸ್ವಾಗತ ನಿಮಗೆ. ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಇದು, ನಾನು ಇರುವಂಥದ್ದು ಅವ್ರ ಮನೆ ಇದು. ಇಲ್ಲಿ ಶಿಲ್ಪ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಮೇಡಮ್. ನಮಸ್ತೆ ಸರ್, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ ಸರ್. ಕಲಾ ಮಾಧ್ಯಮಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್. ಅದು ಎಷ್ಟೋ ವರ್ಷದ ನಂದು ಕನಸು. ಅಂದರೆ ಒಂದು 5 ವರ್ಷದಿಂದ ನಾನು ತುಂಬ ಕಂಟಿನ್ಯೂಸ್ ಶುರು ಮಾಡಿರೋದು ಸರ್ ನಿಮ್ಮದು ಚಾನಲ್ ನೋಡಲಿಕ್ಕೆ. ಅದರಲ್ಲಿ ನಾನು ನೋಡಿರೋ ವೀಡಿಯೋಸು ಮೋಸ್ಟ್ ಆಫ್ ದಿ ವೀಡಿಯೋಸು ಹೆಣ್ಮಕ್ಳದೇನೆ. ಎಷ್ಟು ಇವಾಗ ಲಾರಿ ಇದು ಡ್ರೈವರ್ ಇದೆಲ್ಲ ಕಟ್ತಾ ಇದ್ರು ಗೊತ್ತಾ ಸರ್? ಆಗತ್ತಿ ಸರ್, ಹತ್ತಿ ಸರ್. ಹಪ್ಪಳ ಅದಿರ್ಬೋದು, ಈಗ ಮೊನ್ನೆದು ಉಸ್ಕೂರ್ದು ಅದಿರ್ಬೋದು, ಮತ್ತೆ ಇವರು ಇನ್ನೊಬ್ರು ಸವಿತಾ ಇದಿರ್ಬೋದು, ಮತ್ತೆ ಹಲವಾರು ಸರ್ ಎಷ್ಟು ಹೆಣ್ಮಕ್ಳದ್ದು ವಿಡಿಯೋಸ್ ಬಂದಿದೆ. ಆಲ್ಮೋಸ್ಟ್ ಎಲ್ಲ 90% ನೋಡ್ಬಿಟ್ಟಿದ್ದೀನಿ ಸರ್. ಸೊ ಅದಕ್ಕೆ ನಾನು ನಿಮ್ಮ ತುಂಬಾ ಒಂದು ಫ್ಯಾನ್ ಅಂತಾನೆ ಹೇಳ್ಬೋದು ಸರ್, ನಿಜವಾಗ್ಲು. ಅದೇ ಮತ್ತೆ ಅದ್ರ ಹಿಂದೆ ಇನ್ನೊಬ್ರು ಇದ್ದಾರೆ ಸರ್, ಅದು ನಾನು ಹೇಳಲೇಬೇಕು. ಈ ಸಂದರ್ಭದಲ್ಲಿ ನಾನು ಅವ್ರನ್ನ ನೆನೆಸ್ಕೊಳ್ಳದೆ ನನ್ನ ಮುಂದೆ ವಿಡಿಯೋನೇ ಕಂಟಿನ್ಯೂ ಮಾಡಲ್ಲ. ಅದನ್ನ ಅಂದರೆ ನವಂಬರಲ್ಲಿ ಸರ್ ಫಸ್ಟು ಅಂದರೆ ಮಾಡ್ತಾ ಇದ್ದೆ ನಾನು ಮುಂಚೆ. ಆಫ್ಟರ್ ನವಂಬರಿಂದ ಒಂದು ಲೆವೆಲ್ಗೆ ಹೊಟ್ಟೋಯ್ತು ಬಿಸ್ನೆಸ್ಸು, ತುಂಬ ಹೋಯ್ತು ಸರ್. ಅದಕ್ಕೆ ಸುಮ್ಮನೆ ಜಸ್ಟ್ ನನಗೆ ಒಂದು ಫ್ರೆಂಡ್ ಇದ್ದರು. ಸೊ ಅದು ತುಂಬ ನನಗೆ ಲೈಫಲ್ಲಿ ಹೆಂಗೆ ಸಿಕ್ಕಿದ್ರು ಅಂದರೆ ಒಂದು ದೇವರು ಒಂದು ಗಿಫ್ಟ್ ಅಂತ ಅನ್ಕೊತೀನಿ ಸರ್ ಅವ್ರನ್ನ. ಸವಿತಾ ಅಂತ. ಇಲ್ಲ ಸರ್, ನೀವು ಗೊತ್ತಿಲ್ಲ ನೀವು ಅದು ಹೆಂಗೆ ತಗೋತೀರಾ ಅಂತ. ಯಾಕಂದರೆ ನವಂಬರ್ ಆದಮೇಲೆ ನಾನು ಒಂದ್ಸರಿ ಹಿಂದೆ ತಿರುಗಿ ನೋಡಲೇ ಇಲ್ಲ ಸರ್. ಕಂಟಿನ್ಯೂಸ್ ಎವ್ರಿ ಡೇ ಒಂದು ಸವಿಲೋಕ ಸರ್. ಅದು ನಿಮ್ಮ ಲಾಸ್ಟ್ 2024 ನವೆಂಬರ್ ಸರ್. ಸವಿತಾ ನಮ್ಮ ಮನೆಗೆ ಬರ್ತಾರೆ ಸರ್. ಸವಿಲೋಕ ಯೂಟ್ಯೂಬ್ ಚಾನಲ್ಲು. ಇವ್ರು ಪರಮ್ ಸರ್ ವೈಫು. ಆ್ಯಕ್ಚುಲಿ ನನ್ನ ಪ್ರೀತಿಯ ಗೆಳತಿ ಅಂತಲೇ ಹೇಳ್ಬೋದು. ಅದು ನನ್ನ ಗೆಳತಿ ಅನ್ನೋದಕ್ಕಿಂತ ಒಂದು ನಾನು ಯಾವಾಗಲೂ ಅಂದ್ಕೊಳ್ಳೋದು ನಮಗೆ ಒಳ್ಳೆಯವ್ರು ಯಾರು ಸಿಗ್ತಾರೆ ಅದು ದೇವ್ರು ಕೊಟ್ಟಿರೋದು ಅಂತ. ಸೊ ಹಾಗಾಗಿ ನನ್ನ ಸುತ್ತಲೂ ಎಷ್ಟು ಜನ ಇದ್ದಾರೆ, ಪ್ರತಿಯೊಬ್ಬರು ನನಗೆ ಅದೊಂದು ಅದೃಷ್ಟ ಸರ್. ಪ್ರತಿಯೊಬ್ಬರು ಒಳ್ಳೆಯವರು ಸಿಕ್ಕಿದ್ದಾರೆ. ಹಾಗಾಗಿ ನವೆಂಬರಲ್ಲಿ ಒಂದು ಸುಮ್ಮನೆ ನಾವು ಮಾತಾಡಬೇಕಾದ್ರೆ ಒಂದು ಕಾಲ್ ಬರುತ್ತೆ ಸರ್. ಇಬ್ಬರು ಕ್ಲೋಸಾಗಿ ಮಾತಾಡ್ತಾ ಇದ್ವಿ. ಸೊ ಅನ್ಎಕ್ಸ್ಪೆಕ್ಟೆಡಾಗಿ ಶಿಲ್ಪ ನಾನು ಒಂದು ವಿಡಿಯೋ ಶೂಟ್ ಮಾಡೋಣ ಅಂತಂದರು. ಅಷ್ಟೇ ಸರ್, ಬಂದು ಅದು ಗೊಜ್ಜವಲಕ್ಕಿದು ಒಂದು ಸವಿಲೋಕ ಯೂಟ್ಯೂಬ್ ಚಾನಲಲ್ಲಿ ಒಂದು ವಿಡಿಯೋ ಹಾಕಿದ್ದೀವಿ. ಅದು ತುಂಬ ವೈರಲ್ ಆಯಿತು ಸರ್. ಏನು ಒಂದು ಹತ್ತತ್ರ ಈಗ 3 lakhs ಇನ್ನೂ ಬರ್ತಾ ಇದೆ. ಇನ್ನೂ ಬರ್ತಾ ಇದೆ ಸರ್ ಅದು ಕಾಲ್ಸು. ಎವ್ರಿ ಡೇ 15 kg ಗೊಜ್ಜವಲಕ್ಕಿ ಸರ್. ಅದು ವಿಡಿಯೋ ವೈರಲ್ ಆಗಿದ್ದು. ಎವ್ರಿ ಡೇ ಡೈಲಿ ತರೋದು, ಅವಲಕ್ಕಿ ತರೋದು, ಅದನ್ನು ಕ್ಲೀನ್ ಮಾಡೋದು. ಆ ಟೈಮಲ್ಲಿ ಕೆಲಸದವ್ರು ಯಾರೂ ಇರಲಿಲ್ಲ, ಒಬ್ಬಳೇ ಸರ್ ನಾನು. ಒಬ್ಬರು ಪಾಪ ಬರೋರು, ಅದು ಒಂದು 3 hours ಬಂದು ಹೊಟ್ಟೋಗ್ತಾ ಇದ್ರು. ಅಷ್ಟು ಒಂದು ಏನಿಲ್ಲ ಅಂದರೂ ಕಂಟಿನ್ಯೂಸ್ 1 ತಿಂಗಳು ಮಾಡಿದ್ದೀವಿ ಸರ್ ಆ ಟೈಮಲ್ಲಿ. ಅಷ್ಟು ಅದು ಇವಾಗ 3 lakhs ಏನೋ ಹೋಗಿದೆ ಸರ್ ಅದು ವ್ಯೂಸು. ಸೊ ಹಾಗಾಗಿ ಸವಿತನ್ಗೆ ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ನ ಮನಸ್ಪೂರ್ವಕ ಕೃತಜ್ಞತೆಗಳನ್ನು ನಿಮ್ಮಿಬ್ಬರಿಗೂ ಸರ್. ಅಷ್ಟೇ, ನೀವು ಸರ್ ದೇವ್ರು ಕೊಟ್ಟ ಒಂದು ವರ ನನಗೆ. ಅಣ್ಣ ಅಂತಾನೆ ನನ್ನ ಮನಸ್ಸಿಂದ ಭಾವನೆ. ನನ್ನ ಶಿಲ್ಪ ಅಂತ, ನಮ್ಮದು ಕೋಣನೂರು ಅಂತ ನಂಜನಗೂಡು ತಾಲೂಕು ಬರುತ್ತೆ. ಇವನ್ ಮಧ್ಯೆ ನಂಜನಗೂಡು ಮತ್ತು ಚಾಮರಾಜನಗರ ಮಧ್ಯೆ ಬರುತ್ತೆ ಸರ್.
ಚಾಮರಾಜನಗರ ಮಧ್ಯ ಸೆಂಟ್ರ್ ಇದು ಊರು. ಆ ಕಡೆನೂ 15 ಕಿಲೋಮೀಟ್ರ್, ಈ ಕಡೆ 15 ಕಿಲೋಮೀಟ್ರ್. ಒಂದು ಹಳ್ಳಿ ಸರ್ ಇದು, ಚಾಮರಾಜನಗರದ ಹತ್ರ ಒಂದು ಹಳ್ಳಿ ಅಷ್ಟೇ. ಹಳ್ಳಿ. ನಮ್ಮ ಅಪ್ಪ ಅಮ್ಮ ಇಡೀ ಫ್ಯಾಮಿಲಿ ರೈತರು. ಮೇಯ್ನಾಗಿ ನಾನು ರೈತರ ಮಗಳೇ ಬಂದಿರೋದು. ಸೊ ಈಗಲೂ ನಮ್ಮ ಊರ್ ಕಡೆ ಎಲ್ಲ ಜಮೀನಿದೆ, ಈಗಲೂ ಮಾಡ್ತೀವಿ ಸರ್ ಹೊಲಕ್ಕೆ. ಈಗ ನಾವು ತೋಟಕ್ಕೆಲ್ಲ ಹೋದ್ರೆ ಎಲ್ಲ ಕೆಲಸನೂ ಮಾಡಿ ಅದೆಲ್ಲ ಅನುಭವ ಪಡ್ಕೊಂಡು ಇದು ಮುಂದಕ್ಕೆ ಬಂದಿದೀವಿ. ಇದು ಒಂದು ಸ್ಟೆಪ್. ಒಂದು 6-7 ಎಕರೆ ಇದೆ ಸರ್ ಅಷ್ಟೇ ಅಪ್ಪನಿಗೆ. ನಾವು 3 ಜನ ಹೆಣ್ಮಕ್ಳು, 3 ಜನ ಅಕ್ಕ, ನಾನು, ತಂಗಿ ಸರ್. ಗಂಡು ಮಕ್ಕಳಿಲ್ಲ ಸರ್, ಯಾರು ಇಲ್ಲ ಸರ್. ಅಕ್ಕನು ಡಿಗ್ರಿ ಮಾಡಿದ್ದಾರೆ. ಅವ್ರಿಗೂ ಅಂದ್ರೆ ರಿಲೇಷನ್ ಅಲ್ಲೇ ದೊಡ್ಡ ಚಿಕ್ಕಪ್ಪನ ಮಗನಿಗೆ ಮದ್ವೆ ಮಾಡಿಕೊಟ್ರು. ಅಕ್ಕ, ನಾನು 2ನೇವಳು, ಇನ್ನು ತಂಗಿ 3 ಜನ ಹೆಣ್ಮಕ್ಳು ಸರ್. ನಾನು ಮಧ್ಯದವಳು. ಓದಿದ್ದು ಗೌರ್ಮೆಂಟ್ ಸ್ಕೂಲೇ ಸರ್. ಓದಿದ್ದೆಲ್ಲ ಊರಲ್ಲೇನೆ, ಏನು ಫ್ರೀ. ಅವಾಗ ಏನು ನಮಗೆ ದುಡ್ಡು ಏನೂ ಇಲ್ಲ, ಫ್ರೀಯೇನೆ. ಸೊ PUC ಕನ್ನಡ ಮೀಡಿಯಂ ಸರ್, ಫುಲ್ ಕನ್ನಡ ಮೀಡಿಯಮ್ಮೇನೆ ಓದಿರೋದು. ಆರ್ಟ್ಸೇ ತೊಗೊಂಡಿದ್ದು. ಸೊ ಅದೇನಾಯಿತು ಸರ್, ಆರ್ಟ್ಸಲ್ಲಿ ಓದಿದೆ ನಾನು. ಅಂದರೆ ಅಪ್ಪನಿಗೆ ಇಂಜಿನಿಯರಿಂಗ್ ಕಳಿಸ್ಬೇಕು ಅಂತ ತುಂಬ ಆಸೆ ಇತ್ತು, ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಹಿಸ್ಟ್ರಿ 98 ಸರ್, 100ಕ್ಕೆ. ಪೊಲಿಟಿಕಲ್ಲು ಹಿಸ್ಟ್ರಿಲಿ ಎಲ್ಲ ಇಸ್ಪಿಗಳು ಬರೋದಲ್ವಾ ಸರ್, ಎಲ್ಲ ಈಗ ಮರ್ತುಬಿಟ್ಟಿದ್ದೀನಿ ಸರ್, ಎಲ್ಲ ನೆನಪಿಟ್ಕೊಳ್ವೆ. ಅಷ್ಟು 98 ಅದೇ ಲೆವೆಲ್ಗೆ ಹೋಗಿದ್ರೆ ನಾನು ಅಟ್ಲೀಸ್ಟ್ ಚೆನ್ನಾಗಿ ಒಂದು ಕೆರಿಯರ್ ಬೇರೆ ಥರ ಹೋಗ್ತಾ ಇತ್ತೇನೋ. ಅಲ್ಲಿಂದ ಈ ಕಡೆಗೆ ಶಿಫ್ಟ್ ಆಗೋಯ್ತು. ಅದು ಫುಲ್ ಇಂಗ್ಲೀಷ್ ಮೀಡಿಯಮ್ಮು. ಅದು ಏನು ನನಗೆ ಅರ್ಥ ಆಗ್ತದೆ, ಮೇಯ್ನಾಗಿ ಕಾನ್ಸೆಪ್ಟ್ ಗೊತ್ತಿಲ್ಲ. ಒಂದು ನಮಗೆ ಓದೋ ಮೆಥಡ್ ಗೊತ್ತಿರಲಿಲ್ಲ ಸರ್ ಅವಾಗ. ಇಂಗ್ಲೀಷ್ ಮೀಡಿಯಮ್ಮು, ಇವಾಗ ಎಲೆಕ್ಟ್ರಾನಿಕ್ಸು, ತ್ರಿಬಲ್ ಬರೋದು, ಮ್ಯಾಥ್ಸು, ಸೈನ್ಸು, ಡೈರೆಕ್ಟ್ ಡಿಪ್ಲೊಮೋಗೆ ಗೌರ್ಮೆಂಟ್ ಕಾಲೇಜು ಸರ್ ಚಾಮರಾಜನಗರ ಹಾಕ್ಬಿಟ್ರು. 5 ವರ್ಷ ಮಾಡಿದೆ ಸರ್. ಆದರೂ ಸಕ್ಸಸ್ ಆಗಲಿಲ್ಲ ಸರ್. ಆಮೇಲೆ ಕಂಪ್ಲೀಟ್ ಮಾಡ್ಕೊಂಡೆ ಬಿಡೆ. ಸೊ ಅದು ಮಾಡ್ಕೊಬೇಕಾದ್ರೆ ಈ ಟಿವಿಯಲ್ಲೆಲ್ಲ ಕುಕ್ಕಿಂಗ್ದು ಬರೋದು. ಇವತ್ತು ಎಕ್ಸಾಮ್ ಮಧ್ಯಾಹ್ನ ಹೋಗ್ಬೇಕಿತ್ತು. ಅದು ಅಡುಗೆ ನೋಡಿಕೊಂಡೇ ನಾನು ಹೋಗ್ತಾ ಇದ್ದಿದ್ದು. ಅವಾಗಿಂದ ಒಂದು ಹುಚ್ಚು ನನಗೆ. ಮೇಯ್ನಾಗಿ ಅಡುಗೆದು ತುಂಬ ಒಂದು ಕನಸು. ಅಂದರೆ ನಾನು ಏನೋ ಹೊಸ್ದಾಗಿ ಟ್ರೈ ಮಾಡಬೇಕು ಅಂದರೆ ಅದು ಎಲ್ಲೋ ಒಂದು ಕಡೆ ನನ್ನನ್ನು ಬೇರೆ ಇನ್ನೊಂದು ಕಡೆ ಡೈವರ್ಟ್ ಮಾಡಲಿಕ್ಕೆ ಅವಾಗಿಂದ ಇತ್ತು ಸರ್. ಆದರೆ ಟೈಮ್ ತೊಗೋತು, ತುಂಬ ವರ್ಷ ಟೈಮ್ ತೊಗೋತು ಸರ್. ಅದರಲ್ಲಿ ಸಕ್ಸಸ್ ಆಗಲಿಲ್ಲ. ನಾನು ಎಜುಕೇಷನಲ್ಲಿ ಸಕ್ಸಸ್ಸೇ ಆಗಲಿಲ್ಲ. ಇವ್ರ ಕನಸು ಹಂಗೆ ಉಳ್ಕೋತು. ಆದರೆ ನೋಡಿ, ನೀವು ಅವಾಗ ಡಿಪ್ಲೊಮೊ ಸಮಸ್ಯೆ ಆದಾಗ ನೋವಾಗಿರುತ್ತೆ, ಬಟ್ ಇವತ್ತು ಖುಷಿಯಾಗಿದ್ದೀನಿ ಸರ್. ಖುಷಿ ಅನ್ನೋದಕ್ಕಿಂತ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಿದ್ದೀನಿ. ಯಾಕೆಂದರೆ ಆ ಡಿಪ್ಲೊಮಾ ಮಾಡ್ಕೊಂಡು ನಾನು ಇಂಜಿನಿಯರಿಂಗ್ ಹೋಗಿದ್ರೆ ಇವತ್ತು ನಿಮ್ಮ ಮುಂದೆ ಮಾತಾಡೋಕ್ಕೆ ಆಗ್ತಿರ್ಲಿಲ್ಲ ಸರ್. ಅದು ಕಲಾ ಮಾಧ್ಯಮದಲ್ಲಿ ನಾನು ಬರೋಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಏನೋ ಎಲ್ಲರ ಥರ ನಾನು ಒಬ್ಬಳು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡಿಕೊಂಡು ಒಂದು ಲೆವೆಲ್ಗೆ ಹೋಗ್ತಾ ಇದ್ದೆ. ಈಗ ನಂತರನೇ ಹೆಣ್ಣುಮಕ್ಕಳು ತುಂಬ ಜನ, ಅಂದರೆ ಎಷ್ಟು ದಿನಕ್ಕೆ ಏನಿಲ್ಲ ಅಂದರೆ 1-2 ಕಾಲ್ ಬರುತ್ತೆ ಸರ್. ಅಂದರೆ ಮನೇಲಿ ಈಗ ನಮ್ಮ ಥರನೇ ಒಂದು ಕೂತ್ಕೊಂಡಿರ್ತಾರೆ. ಮೇಡಮ್ ನೀವು ಹೇಗೆ ಮಾಡ್ತಾ ಇದ್ದೀರಾ, ಇದು ಹೇಗೆ ಸಾಧ್ಯ ಆಯಿತು, ಬರ್ತೀವಿ ನಿಮ್ಮ ಮನೆಗೆ ಬಂದು ನೋಡ್ಬೋದಾ, ಒಂದು ಸ್ವಲ್ಪ ಗೈಡ್ ಮಾಡ್ತೀರಾ, ಹೇಗೆ ಮಾಡ್ತೀರಾ, ಏನೇನು ಪ್ರಾಡಕ್ಟ್ ಪ್ರತಿಯೊಂದೂ ಸರ್ ಮ್ಯಾಕ್ಸಿಮಮ್ ನನಗೆ ಎಷ್ಟು ಕೊಡೋಕ್ಕಾಗುತ್ತೆ ಅಷ್ಟನ್ನು ಕೊಡ್ತಾ ಇದ್ದೀನಿ ಸರ್ ಇವಾಗ ಇನ್ಫಾರ್ಮೇಶನ್. ಆ ಥರ ಬನ್ನಿ. ಆಕ್ಚುಲಿ ನೀವು ತುಂಬಾ ಹೇಳ್ತಾ ಇದ್ದೀರಿ, ತಿಂಗಳಿಗೆ 1.5 ಲಕ್ಷ ರೂಪಾಯಿ ನಾನು ಗಳಿಸ್ತಾ ಇದ್ದೀನಿ ಮನೇಲಿದ್ದು ಫುಡ್ ಪ್ರಾಡಕ್ಟ್ ಅಂತ. ಅದೇನು ಅಂತ ಫಸ್ಟ್ ನಮ್ಮ ಜನಕ್ಕೆ ಖಂಡಿತ ತೋರಿಸ್ತೀನಿ ಸರ್. ಅಂದರೆ ನಾವು ಹೆಣ್ಮಕ್ಳು ಏನು ಆಗಲ್ಲ ಅಂತ ಕೂತ್ಕೊಳ್ಳೋ ಬದಲು ಸರ್, ನಾವು ಮಾಡಿದ್ರೆ ಮನಸ್ಸಿಟ್ಟು ಮಾಡಿದ್ರೆ ಯಾವುದೂ ಆಗಲ್ಲ ಅಂತ ಸಾಧ್ಯನೇ ಇಲ್ಲ ಸರ್. ಯಾಕೆ ನಾನು ಕೂತ್ಕೊಂಡಿದ್ದೆ, ಎಲ್ಲರ ಥರ ನಾನು ಇದ್ದೆ. ಒಂದು 4-5 ವರ್ಷ ಈಗ ಮಾಡುವೆ ಇದನ್ನು. ಈಗ 7 ವರ್ಷ ಆಯ್ತಲ್ವಾ. ಅದಾದಮೇಲೆ ಮತ್ತೆ ತುಂಬ ಬ್ರೇಕ್ಸ್ ಬಂತು, ಅಪ್ ಆ್ಯಂಡ್ ಡೌನ್ ಬರೋದು. ಅಯ್ಯೋ ಯಾರು ಮಾಡ್ತಾರೆ ಅಂತ ಸುಮ್ಮನೆ ಆಗ್ಬಿಡೋದು. ಮತ್ತೆ ಯಾಕೆಂದರೆ ಮನೇಲಿದ್ದಾಗ ಏನಾಗುತ್ತೆ, ಮೈಂಡು ತುಂಬ ಡೈವರ್ಷನ್ ಆಗುತ್ತೆ ಸರ್. ಎಲ್ಲ ಹೆಣ್ಮಕ್ಳಿಗೂ ಅಂದರೆ ಮನೆ ಕೆಲಸ ಮಾಡು, ಇದೇ ಮಾಡು ಅನ್ನೋ ತುಂಬ ಆಗುತ್ತೆ. ಮನೇಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದು ಈ ಥರ. ಅದರಿಂದ ನಾವು ಆಚೆಗೆ ಬಂದರೆ ಯಾವುದು ಸಾಧ್ಯ ಇಲ್ಲ ಅಂತೆಲ್ಲ ಸರಿ, ಪ್ರತಿಯೊಂದು ಮಾಡ್ಬೋದು. ಅದು ನಾನೇ ಹುಟ್ಟಾಕೊಂಡಿದ್ದು. ಒಂದಷ್ಟು ಜನ ನೋಡುವೆ ಸರ್, ಅಂದರೆ ಯಾರು ಪಾಸಿಟಿವ್ ಆಗಿರ್ತಾರೆ ಮೇಯ್ನಾಗಿ ಅಂಥವ್ರನ್ನ ನೋಡಿಬಿಟ್ಟು ಅದರಿಂದ ಒಂದು ಒಳ್ಳೇದು ಏನಾದರೂ ಸಿಕ್ಕಿದ್ರೆ ನಾನು ಅದನ್ನು ತೊಗೊಳ್ವೆ. ಅದನ್ನು ಎವ್ರಿಡೇ ಆ ಥರ ಒಂದೊಂದನ್ನು ನಾನು ತೊಗೊಂಡು ಚೇಂಜಸ್ ಮಾಡಿಕೊಂಡು ಈ ಲೆವೆಲಿಗೆ ಬಂದಿದ್ದೀನಿ ಸರ್. ಯಾಕೆಂದರೆ ಅದು ಅಷ್ಟು ಈಸಿ ಅಲ್ಲ. ನಾನು ಏನಿಲ್ಲ ಅಂದರೆ ಒಂದು 5 ವರ್ಷ ತುಂಬ ಸ್ಟ್ರಗಲ್ ಮಾಡಿದ್ದೀನಿ. ಯಾಕೆಂದರೆ ಈಗ ನನಗೆ ನೋಡಿ ಸರ್, ಒಂದು ಹೆಣ್ಮಗಳು ಕಾಲ್ ಮಾಡಿಬಿಟ್ಟು ಈಗ ಸರ್ ಮ್ಯಾಮ್ ನಾವು 6 ತಿಂಗಳಿಂದ, ಅದಕ್ಕೆ ನಾನು ಒಂದೇ ಮಾತಾಡಿದೆ, ನಾನು 5 ವರ್ಷದಿಂದ ಸ್ಟ್ರಗಲ್ ಮಾಡಿ ಈ ಲೆವೆಲ್ಗೆ ನಾನು ಫಾರಿನಿಗೆ ಕಳಿಸ್ಬೇಕು ಅಂದರೆ ನಂದು ಸ್ಟ್ರಗಲ್ ಅಷ್ಟು ಈಸಿಯಾಗಿರಲಿಲ್ಲ. ಅದರಲ್ಲಿ ಎಷ್ಟು ಅಪ್ ಆ್ಯಂಡ್ ಡೌನ್ ಮಾಡಿಸಿದ್ದೀನಿ, ಎಷ್ಟು ಟ್ರಯಲ್ ಮಾಡಿದ್ದೀನಿ, ಎಷ್ಟು ಫೇಲ್ ಆಗಿದೆ, ನನಗೆ ಎಷ್ಟು ಟಯರ್ಡ್ ಆಗಿ ಎಷ್ಟೋ ದಿನ ನಿದ್ರೆ ಇರಲ್ಲ, ಅಂದರೆ ಟೈಮ್ ಕೊಡೋಕ್ಕಾಗಿರಲ್ಲ. ಈಗ ಇದು ಶುರು ಆದಮೇಲೆ ಮಗನಿಗೆ ಟೈಮ್ ಕೊಡೋಕ್ಕಾಗಿರಲ್ಲ, ಮನೇಲೂ ಅಡುಗೆ ಸರಿಯಾಗಿರಲ್ಲ. ಈ ಥರ ಪ್ರತಿಯೊಂದು ಪ್ರಾಬ್ಲಮ್ ಎಲ್ಲನೂ ಫೇಸ್ ಮಾಡ್ಕೊಂಡು ಬರಬೇಕು ಸರ್. ಅದಕ್ಕೆ ನಾವು ರೆಡಿ ಇರಬೇಕು, ಮೆಂಟಲಿ ರೆಡಿ ಇರಬೇಕು ನಾವು. ಅಂದರೆ ಈಗ ನೋಡಿ, ಉದಾಹರಣೆಗೆ ಶಿಲ್ಪಾ ಅವರು ಈಗ ಮನೆಯಲ್ಲೇ ಒಂದಷ್ಟು ಫುಡ್ ಪ್ರಾಡಕ್ಟ್, ಮಿಲೆಟ್ ಪ್ರಾಡಕ್ಟ್ಸ್ ಮಾಡ್ತಿದ್ದಾರೆ ಅಂತ ಹೇಳಿ ನಾನು ಲಕ್ಷ ಗಟ್ಟಲೆ ದುಡಿಬೋದು ಅಂತ ಬಂದರೆ ಈಸಿ ಇರಲ್ಲ. ಅಷ್ಟು ಈಸಿ ಅಲ್ಲ. ಬಟ್ ಮನಸ್ಸು ಅವರಿಗೆ ಅಂದರೆ ಯಾವುದು ಪಾಸಿಟಿವ್ ಆಗಿ ಅವ್ರು ಯಾವತ್ತು ಹೋಗ್ತಾರೆ ಸರ್, 100% ಸಾಧ್ಯ ಅದು. ಈಗ ನಾನು ಮಾಡ್ತೀನಿ ಅಂದ ತಕ್ಷಣ ಮಾಡ್ಬಿಡೋಕೆ ಆಗೋದೇ
ಬಿಡೋದೇ ಇಲ್ಲ ಸರ್. ಅವ್ರು ಒಂದು ಗುರಿ ಇಟ್ಕೋಬೇಕು. ಈಗ ನನಗೆ ಒಂದು ಛಲ ಇತ್ತು ಸರ್, ನನಗೆ ಎಷ್ಟೋ ಈಗ ನಾನು ಕೋವಿಡ್ ಟೈಮಲ್ಲಿ ಎಷ್ಟೋ 12 ಗಂಟೆ ಇವ್ರು ಬೈಯೋರು ನಮ್ಮ ಮನೆಯವರು, ಏನು ಮಾಡ್ತಿದ್ಯಾ ಸುಮ್ಮನೆ ಮೊಬೈಲಲ್ಲಿ ಸರ್ಚ್ ಮಾಡುವೆ, ಆ ಟೈಮಲ್ಲೂ ಸಮಥಿಂಗ್ ನನಗೇನೋ ಮಿಸ್ಸಿಂಗು ಆ ಟೈಮಲ್ಲಿ ಮೊಬೈಲಲ್ಲಿ ಅಂದರೆ ಹೊಸ ಅಂದರೆ ಹ್ಞೂ ಸರ್ ತುಂಬ ಸರ್ಚ್ ಮಾಡ್ಬೇಕೆ. ಅವ್ರು ಬೇಕಾದ್ರೆ 1 ಗಂಟೆ ಎಷ್ಟೊಂದು ಸಾರಿ ಬೈದಿರೋರು ಸರ್, ಫುಲ್ ಹೆಂಗೆ ಒಂಥರ ಆಗ್ಬಿಟ್ಟಿತ್ತು, ಏನು ಹಿಂಗೆ ನಿದ್ರೆ ಇಲ್ಲದೆ ಹಿಂಗೆ ಮಾಡ್ತಾ ಇದೆಯಾ, ಅವ್ರಿಬ್ರು ಮಲಗಿದ್ರು ಕೂತ್ಕೊಳ್ಳುವೆ. ಆಗ್ಲೂ ನನಗೆ ಮಿಸ್ಸಿಂಗು, ನಾನು ಏನೋ ಸಾಧನೆ ಮಾಡಿಲ್ವಲ್ಲ. ಒಂದು ಇವ್ರ ಕನಸು ಅಪ್ಪಂದು, ಅದಕ್ಕೋಸ್ಕರ ಆ ಬಿಲ್ವ ಅನ್ನೋದು ಉಟ್ಕೋತು ಸರ್. ಬಿಲ್ವ ಅಂದರೆ ಏನಂದರೆ ಒಂದು ಶಿವ, ನನಗೆ ತುಂಬ ಇಷ್ಟ, ತುಂಬ ಇಷ್ಟ ನನಗೆ ಶಿವ ಅಂದರೆ ತುಂಬ ಇಷ್ಟ, ನಂಜುಂಡೇಶ್ವರದ್ದು ಅಷ್ಟೇ ಸರ್. ಥಾಟ್ ಅದು ಬಂತು, ಅದು ಯಾವಾಗ ಒಂದು ಹೆಸರಿಟ್ಕೊಂಡು ಹೋದೆ ಸರ್, ಅದು ಒಂದು ನೆಕ್ಸ್ಟ್ ಲೆವೆಲ್ಗೆ ರೀಚ್ ಆಗೋಯ್ತು. ಅನ್ಎಕ್ಸ್ಪೆಕ್ಟೆಡ್. ನಾನು ನಾನು ಬಿಸ್ನೆಸ್ ಮಾಡಬೇಕು ಅಂತಲೂ ಈಗಲೂ ಸರ್, ಬಿಸ್ನೆಸ್ ಅಂತ ನಾನು ಮಾಡ್ತಾ ಇಲ್ಲ, ಒಂದು ಜನರ ಪ್ರೀತಿ ಅದು ಎಷ್ಟು ಅದು ಶುರು ಮಾಡಿದ್ಮೇಲೆ ಅದು ಹೆಂಗೆ ಪ್ರೀತಿ ಕೊಟ್ಟಿದ್ದಾರೆ ಅಂದರೆ ಮಗಳು ಅಂದರೆ ಅವ್ರ ಮಗಳ ಥರ ನೋಡ್ತಾ ಇದ್ದಾರೆ ಸರ್. ಬೆಳಿಗ್ಗೆ ನಾನು ವಿಶಸ್ ಕಳಿಸಿಲ್ಲ, ಬೆಳಿಗ್ಗೆ ಎಷ್ಟು ಮೆಸೇಜಸ್, ಶಿಲ್ಪ ಹೇಗಿದೆಯಾ ಮೆಸೇಜ್ ಕಳಿಸ್ತಾರೆ. ಒಂದು ಚೆನ್ನಾಗಿಲ್ಲ ಅಂದರೆ ನಾನು ಬಿಸ್ನೆಸ್ಸು ಅಂದ್ಬಿಟ್ಟು ನಾನು ಅದು ಖಂಡಿತ ಹೋಗ್ತಾನೆ ಇಲ್ಲ ಈಗಲೂ. ಅವ್ರನ್ನ ಫಸ್ಟ್ ಅವ್ರ ಪ್ರೀತಿಯಿಂದ ನೋಡ್ಬೇಕು. ಅವರು ನನಗೆ ಅವ್ರದ್ದು ಪ್ರೀತಿ ಬೇಕು, ಒಂದು ಅದ್ರ ಜೊತೆಗೆ ಅವ್ರಿಗೆ ಇಷ್ಟ ಆಗಬೇಕು ಸರ್, ಅವ್ರಿಗೆ ಒಂದು ಖುಷಿ ಆಗಬೇಕು. ನಾನು ಏನೋ ಒಂದು ಪ್ರಾಡಕ್ಟ್ ಕೊಡ್ತೀನಿ, ಆ ಪ್ರಾಡಕ್ಟ್ ಅವ್ರಿಗೆ ತೃಪ್ತಿ ಆಗಬೇಕು. ಅದನ್ನು ಈಗ ನಾನು ಬಿಸ್ನೆಸ್ ಅಂತ ಮಾಡೋಕ್ಕೆ ಹೋದರೆ ನಿಜವಾಗ್ಲೂ ಈ ಥರ ರೀಚ್ ಆಗೋಕ್ಕಾಗ್ತಿರ್ಲಿಲ್ಲ, ನಾನು ಅಷ್ಟು ಬೇಗ ಸಕ್ಸಸ್ಸು ಆಗೋಕ್ಕಾಗ್ತದೆ. ನಾನು ಅದನ್ನು ಇದುವರೆಗೂ ನೋಡ್ತಾನೆ ಇಲ್ಲ ಸರ್. ಅವ್ರು ಯಾಕೆಂದರೆ ಪ್ರತಿಯೊಬ್ಬರು ನಾನು ತುಂಬ ಚೆನ್ನಾಗಿ ಈಗಲೂ ಎಷ್ಟು ಜನ ಕಾಲ್ ಮಾಡ್ತಾರೆ, ತುಂಬ ಅಂದರೆ ಅವ್ರ ಮನೇಲಿ ಹೇಗೆ ಮಗಳ ಥರ ಮಾತಾಡ್ತಾರೆ, ಅದೇ ಥರ ನಾನು ಮಾತಾಡ್ತೀನಿ. ಎಲ್ಲರೊಳಗೊಂದಾಗೋ ಮಂಕುತಿಮ್ಮ. ರೆಂಟೆಡ್ ಹೌಸ್ ಸದ್ಯಕ್ಕೆ, ಇನ್ನೂ ಸ್ವಂತ ಮನೆ ಆಗಲಿಲ್ಲ ಸರ್. ಮುಂದೆ ನೋಡಿ ಬಾಡಿಗೆ ಮನೇಲಿ ಇಟ್ಕೊಂಡೆ ಇಷ್ಟು ಕೆಲಸ ಮಾಡ್ತಿದ್ದೆ. ಹೌದು. ಎಷ್ಟು ವರ್ಷ ಶಿಫ್ಟ್ ಆಗಿ? ಈಗ ಒಂದು 6 ಮಂತ್ ಆಯ್ತು ಸರ್. 6 ಮಂತ್ ಆಯ್ತು. ಇಷ್ಟು ದೊಡ್ಡ ಮನೆಗೆ ಬಂದದ್ದೇ ನೀವು ಯಾಕೆ? ಒಂದು ನನಗೆ ಬಿಸ್ನೆಸ್ ಪರ್ಪಸ್ ಒಂದು ಸರ್, ಅದು ಸ್ವಲ್ಪ ಸ್ಪೇಸ್ ಬೇಕಿತ್ತು. ಈಗ ಯಾಕಂದ್ರೆ ಜಾಗ ಇಲ್ಲ. ಒಂದು ನಾವು ಹೈಜಿನಿಕ್ ಆಗಿ ಒಂದು ಪ್ರಾಡಕ್ಟ್ ಇಡಬೇಕು ಮಾಡಬೇಕು ಅಂದ್ರೆ ಮೇಯ್ನ್ ಆಗಿ ಜಾಗ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಅಲ್ಲಿ ಈಗ ನಮ್ದು 2 BHK ಇದ್ದಿದ್ದು ಸಾಕಾಗ್ತಾ ಇರಲಿಲ್ಲ. ನನಗೆ ಅದಕ್ಕೆ ಅಂತಾನೆ ಒಂದು ರೂಮ್ ಬೇಕಿತ್ತು ಸಪ್ರೇಟು, ಹೈಜಿನಿಕ್ ಆಗಿ ಕೊಡಬೇಕು. ಯಾಕೆಂದರೆ ಜನರು ಇವಾಗ ದುಡ್ಡು ಕೊಡಕ್ಕೆ ರೆಡಿ ಇರ್ತಾರೆ ಸರ್. ಅವ್ರು ಪ್ರತಿಯೊಬ್ಬರು ಹೈಜಿನಿಕ್ ಆಗಿರಬೇಕು, ಕ್ಲೀನ್ ಆಗಿರಬೇಕು ಅನ್ನೋದನ್ನ ನೋಡ್ತಾರೆ. ಇವನ್ ನಾನು ತುಂಬ ರೇಟನ್ನು ಅಷ್ಟೇ ಸರ್, ನಾನು ತುಂಬ ಇದು ಮಾಡ್ಕೊಂಡು ಅಂದರೆ ನಾರ್ಮಲ್ ಆಗಿ ಏನಿರುತ್ತೆ ಅವರಿಗೆ ರೀಸನಬಲ್ ಆಗಿ. ಇವಾಗ ಒಂದು ಫುಡ್ಡು ನಾವು ಆಚೆ ಕಡೆ ತಿಂದರೆ ಸರ್, ಒಂದು ಟೈಮ್ಗೆ ಒಂದು 60 ರೂಪೀಸ್ ಕೊಡ್ತೀವಿ ಸರ್. ಅದೇ ನಾನು ಉಪ್ಪಿಟ್ಟು ಅವರು 1 kgಯಲ್ಲಿ ಮಿನಿಮಮ್ ಒಂದು 7 ಸರಿ ಆಗ್ಬೋದು ಸರ್ ಟಿಫನಿಗೆ, ಬರೀ 350 ರೂಪಾಯಿಗೆ ನಾನು ಕೊಡ್ತಾ ಇದ್ದೀನಿ. ಅಂದರೆ ಆ ಥರ ನಾನು ಕಂಪೇರ್ ಮಾಡಿನೇ ತುಂಬ ರೇಟ್. ಇವಾಗ ನಾನು 500-600 ರೂಪಾಯಿಗೆ ಆ ಥರ ಕೊಡ್ತಾ ಇಲ್ಲ. ಅದನ್ನು ನಾನು ಲೆಕ್ಕ ಇಟ್ಕೊಂಡೆ ಅವ್ರಿಗೂ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗ್ತಾ ಇದೆ ಸರ್. ಅದು ತುಂಬಾ ಹೆಲ್ಪ್ ಆಗ್ತಾ ಇದೆ. ಅದಕ್ಕೆ ಈ ದೊಡ್ಡ ಮನೆ ಶಿಫ್ಟ್ ಆದ್ರೆ. ಹೌದು. ಇದೆಷ್ಟು 3 BHK ನಾ? 5 BHK ಸರ್. 5 ಬೆಡ್ರೂಮ್ ಮನೆ. ಬಟ್ ಇಷ್ಟು ಬೇಕು ನಿಮಗೆ ಅಂದ್ರೆ ಯೂಸ್ ಆಗುತ್ತೆ ಸರ್. ಮೇನ್ ಆಗಿ ಇದಕ್ಕೆ 2 ರೂಮ್ ನನಗೆ ಕೆಳಗಡೆನೆ ಯೂಸ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಎಷ್ಟು ಬಾಡಿಗೆ ಇದೆ? 30,000 ಇದೆ ಸರ್. 30,000. ಬಟ್ ನೀವು 30,000 ತಿಂಗಳಿಗೆ ಬಾಡಿಗೆ ಕಟ್ಟಿ ಇದನ್ನ ನಿಮ್ಮ ಈ ಬಿಸ್ನೆಸ್ ನಿಭಾಯಿಸೋಷ್ಟು ಆದಾಯ ಇದೆಯಾ ನಿಮಗೆ? ಇದೆ ಸರ್. ಇವನ್ 3 ಜನ ಕೆಲಸದವ್ರು ಇಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಒಂದು 3 ಜನಕ್ಕೆ ಕೆಲಸ ಅಂದರೆ ನನಗೆ ಎಷ್ಟಾಗುತ್ತೆ ಅವರಿಗೆ ಅಷ್ಟೇ ಚೆನ್ನಾಗಿ ಒಳ್ಳೆಯವ್ರು ಸಿಕ್ಬಿಟ್ಟಿದ್ದಾರೆ ಸರ್. ಅದ್ರ ಜೊತೆಗೆ ತುಂಬ ಒಳ್ಳೆಯವ್ರು ಸಿಕ್ಕಿದ್ದಾರೆ. ಪ್ರತಿಯೊಂದು ಲೈಫ್ನು ಫೇಸ್ ಮಾಡಿಕೊಂಡು ಬಂದಿದ್ದೀವಿ. ಎಲ್ಲ ಥರ ಕಷ್ಟಗಳನ್ನ ನೋಡ್ಬಿಟ್ಟು ಬಂದಿರೋದ್ರಿಂದ ಒಂದಷ್ಟು ಜನ ಹೆಣ್ಮಕ್ಳಿಗೆ ಸಹಾಯ ಆಗಬೇಕು ಅನ್ನೋದು ಒಂದು ಉದ್ದೇಶ ಇದೆ ನನಗೆ. ನನಗೊಂದು ಕನಸಿತ್ತು, ಯಾಕಂದ್ರೆ ನನ್ನ ಜೊತೆಗೆ ಓದಿರೋರೇ ಆಗಲಿ ಎಲ್ಲರೂ 1-2 ಲಕ್ಷ ತಗೋತಾ ಇದ್ದಾರೆ. ಆ ಲೆವೆಲಿಗೆ ನಾನು ರೀಚ್ ಆಗಬೇಕು ಅನ್ನೋದು ಈಗ ಜೊತೆಗಿದ್ದಾಗ ಒಂದು ಬರುತ್ತಲ್ವ ಸರ್, ಒಂದು ಥಾಟ್ ಯೋಚನೆ ಬರುತ್ತೆ. ಆಲ್ಮೋಸ್ಟ್ ಈಗ ರೀಚ್ ಆಗಿದ್ದೀನಿ ಸರ್. ಇನ್ನು ಮುಂದೆ ಅಂದರೆ ಎವ್ರಿ ಮಂತ್ ಸ್ವಲ್ಪ ಇನ್ನು ಹೋಗ್ತಾನೆ ಇದೆ, ಇನ್ಕ್ರೀಸ್ ಮಾಡ್ಕೊತಾನೆ ಇದ್ದೀನಿ, ಆಗ್ತಾನೆ ಇದೆ. ಈಗ ರೈಟ್ ನೋ ಆಲ್ಮೋಸ್ಟ್ ಇವಾಗ 1.5 ಲಕ್ಷಕ್ಕೆ ರೀಚ್ ಆಯಿತು ಟರ್ನ್ ಓವರ್ ಸರ್ ನಂದು. ಮನೇಲೇ ಇದ್ಕೊಂಡು ನಾವು ಏನು ಸಾಧ್ಯ ಇಲ್ಲ ಅನ್ನೋ ಹೆಣ್ಮಕ್ಳಿಗೆ ಒಂದು ಮಾರಲ್ ಸಪೋರ್ಟ್ ಅಂತಲೇ ಹೇಳ್ಬೋದು. ಈಗ ಹೆಣ್ಮಕ್ಳು ಎಷ್ಟೊಂದು ಜನ ನಮ್ಮ ಕೈಲಿ ಏನೂ ಆಗಲ್ಲ, ಏನು ಮಾಡೋಕ್ಕಾಗಲ್ಲ ಅಂಥವರಿಗೆ ಒಂದು ಎಕ್ಸಾಂಪಲ್ ಸರ್ ನಾನು. ಇನ್ನೂ ಇದೆ ಸರ್, ಕನಸಿದೆ. ಇನ್ನೊಂದಷ್ಟು ಜನಕ್ಕೆ ಕೆಲಸ ಕೊಡೋದಿದೆ. ಇನ್ನು ಆದಷ್ಟು ಒಳ್ಳೊಳ್ಳೆ ಅಂದರೆ ಒಂದು ಮನೇಲಿ ನಾವು ಹೇಗೆ ಅಡುಗೆ ಮಾಡ್ಕೋತೀವಿ ಅದೇ ಥರ ಫುಡ್ಡೇ ಕೊಡ್ತಾ ಇರೋದು. ಇವಾಗ ಫಾರ್ಮ್ ಆಯಿಲ್ ಹಾಕದೇ ಇರ್ಬೋದು, ಪ್ರಿಸರ್ವೇಟಿವ್ಗಳು, ಈ ಥರ ಸೋಡಾ ಏನೂ ಇಲ್ಲ ಸರ್. ಅದೇನು ಇಲ್ಲದೆ ನಂದು ಮನೇಲಿ ನಾವು ಹೇಗೆ ಅಡುಗೆ ಮಾಡಿರ್ತೀನಿ, ಈಗ ಪೊಂಗಲ್ ಅಂದರೆ ಹೇಗೆ ಮಾಡಿರ್ತೀವಿ ನ್ಯಾಚುರಲ್ ಆಗಿ, ಅದೇ ಥರ ಅವ್ರಿಗೂ ಕಳಿಸ್ತಾ ಇದ್ದೀನಿ ಅಷ್ಟೇ. ಉಪ್ಪಿಟ್ಟು ಹೇಗೆ ಮಾಡ್ತೀವಿ, ಈಗ ಉಪ್ಪಿಟ್ಟನ್ನ ನಾರ್ಮಲಾಗಿ ಮನೇಲಿ ಒಂದು ಈರುಳ್ಳಿ ಹಾಕಿರ್ತೀವಿ, ನಾನು ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕಕ್ಕೆ ಹೋಗ್ತಾ ಇಲ್ಲ. ಅಷ್ಟು ಬಿಟ್ಟರೆ ಸೇಮ್ ನನ್ನ ಮನೆ ಅಡುಗೆ ಹೇಗಿರುತ್ತೆ ಹಾಗೆ ಕಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ತೋರಿಸಿ. ಬನ್ನಿ ಸರ್, ಖಂಡಿತವಾಗ್ಲೂ ಸರ್. ಇವತ್ತು ಬಿಲ್ವಾ ಪ್ರಾಡಕ್ಟ್ಸ್ ಅವರ ಏನೇನು ಪ್ರಾಡಕ್ಟ್ಸ್ ನೋಡ್ಬಿಡೋಣಂತೆ.
ಹೌದು. ಕೆಳಗಡೆ 2 ರೂಮ್ ಇದೆ. ಕೆಳಗಡೆ 2 ರೂಮ್, ದೇವ್ರ ಮನೆ, ಅಡಿಗೆ ಮನೆ. ನೋಡಿ ಸರ್, ಇದೇ ನಮ್ಮ ಒಂದು ಅರಮನೆ. ನನಗೆ ಇದು ಒಂದು ಅರಮನೆ ಅಂತಾನೆ ಸರ್. ಯಾಕಂದ್ರೆ ನಿಜವಾಗ್ಲು, ಯಾಕೆ ನಾವು ಒಂದು ಅದನ್ನ ಗೂಡು ಅನ್ನೋದಕ್ಕಿಂತ ಒಂದು ಅರಮನೆ ಅಂದಾಗ ಆ ಫೀಲ್ ಸರ್ ಅದ್ರ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಹಂಗಾಗಿ ನಾವ್ ಯಾವತ್ತೂ ಅದನ್ನ ಕೆಳಗಡೆ ಏನಂತ ಹೇಳ್ಕೊಳಕ್ ಹೋಗ್ಬಾರ್ದು. ಸರ್, ಇದು ಫಸ್ಟ್ ನಾನು 7 ವರ್ಷದ ಹಿಂದೆ ಶುರು ಮಾಡಿದ್ದು ಇದು ಮಿಲೆಟ್ ಹೆಲ್ತ್ ಮಿಕ್ಸ್ ಪೌಡರ್. ಇದು ಒಂದು ಆಲ್ಮೋಸ್ಟ್ 40+ ಮಲ್ಟಿಗ್ರೈನ್ಸ್ ಸರ್ ಹಾಕಿ ಮಾಡ್ತಾ ಇರೋದು. ಕೆಲವೊಂದು ಮೊಳಕೆ, ಡ್ರೈ ಫ್ರೂಟ್ಸ್ ಇರ್ಬೋದು, ಕಾಳುಗಳು, ಕೆಲವೊಂದು ಅರ್ಬ್ಸ್ ಎಲ್ಲ ಆಡ್ ಮಾಡ್ತಾ ಇದ್ದೀನಿ ಇವಾಗ. ಸೊ ಎಲ್ಲ ಶುರು ಮಾಡಿ 7 ವರ್ಷದಿಂದ ಶುರು ಮಾಡಿ ಈಗ ಇದು ಒಂದೂವರೆ ವರ್ಷ ಆಯಿತು ಸರ್. ಇವಾಗ ನಾನು ಲೈಸೆನ್ಸ್ ಎಲ್ಲ ತೊಗೊಂಡು ಅಂದರೆ ಎಲ್ಲ ಬಿಲ್ ಅಂದ್ಬಿಟ್ಟು ಲೈಸೆನ್ಸ್ ಎಲ್ಲ ಆಗಿದೆ. ಫುಡ್ ಲೈಸೆನ್ಸ್ ತೊಗೊಂಡಿದ್ದೀನಿ. ಸೊ ಒಂದು ಪ್ರೋಸೆಸ್ಸಲ್ಲಿ ಹೋಗ್ತಾ ಇರೋದು ಈಗ 1-2 ಇಯರ್ಸಿಂದ ಪ್ರೋಸೆಸ್ಸಲ್ಲಿ ಹೋಗ್ತಾ ಇದ್ದೀನಿ. ಇವಾಗ 1.5-2 ತಿಂಗಳಿಗೆ 30 kg ಮಾಡುವೆ. ಏನಿಲ್ಲ, ಇದಿಲ್ಲ, ಬರೀ ಫ್ರೆಂಡ್ಸು, ನೇಬರ್ಸು, ಅಕ್ಕಪಕ್ಕ, ಈಗ ಅವರಿಂದ ಒಬ್ಬರಿಗೆ ಹೇಳೋದು ಸರ್. ಇವಾಗ ಆ ಥರ ಏನಾದರೂ ತುಂಬ ಕಂಟ್ರಿಗೆ ಕಳಿಸ್ತಾ ಇದೆ ಇದನ್ನು. ಏನು ಅವರಿಂದ ಅಲ್ಲಲ್ಲೇ ರೆಫರೆನ್ಸ್ ಮಾಡೋದು. ಇವಾಗ ಬೇರೆ ಕಂಟ್ರಿಯಲ್ಲಿಂದ ಕಾಲ್ಸ್ ಬಂದು ಅವರಿಗೆ ಮತ್ತು ಅವ್ರ ಫ್ರೆಂಡ್ ರಿಲೇಷನ್ಸ್ಗೆ ಯಾರಿಗೋ ಕಳಿಸ್ಕೊಡಪ್ಪ, ಈ ಥರ ತುಂಬ ಹೋಗಿದೆ. ಸೊ ಒಂದು ಹೆಲ್ತ್ ಮಿಕ್ಸ್ ಪೌಡರ್ ಫಸ್ಟ್ ಶುರು ಮಾಡಿದ್ದು ನಾನು ಇದು 7 ವರ್ಷದಿಂದ. ಸೊ ಇದಾದ್ಮೇಲೆ ಸರ್ ನೆಕ್ಸ್ಟ್ ಒಂದೊಂದು ಪ್ರಾಡಕ್ಟ್ ಶುರು ಮಾಡ್ಕೊಂಡು ಬಂದೆ. ಈಗ ವಾಂಗಿ ಬಾತ್ ಇರ್ಬೋದು, ಮತ್ತೆ ಸಾಂಬಾರ್ ಪುಡಿ. ಸೆಕೆಂಡ್ ತುಂಬಾ ಇಷ್ಟಪಡ್ತಾ ಇರೋದು ಸಾಂಬಾರ್ ಪುಡಿ ಸರ್. ಇದು ಏನಂದ್ರೆ ನಮ್ಮ ಮೈಸೂರು ಕಡೆ ಮಾಡ್ತೀವಲ್ವಾ ಸರ್, ಅದೇ ಸ್ಟೈಲು. ಈಗ ಅಮ್ಮ ಹೇಗ್ ಮಾಡೋರು, ಹಳೆ ಕಾಲದಲ್ಲಿ ಅವರು ಹುರಿದು ಎಲ್ಲ ಮಾಡೋರಲ್ವಾ, ಅದೇ ಮೆಥಡ್ ಅಲ್ಲಿ ಮಾಡ್ತಾ ಇರೋದು. ಮತ್ತೆ ಪುಳಿಯೋಗರೆನೂ ಅಷ್ಟೇ ಸರ್. ಅಂದ್ರೆ ಫಸ್ಟ್ ಟೈಮ್ ಕಸ್ಟಮರ್ಸ್ಗಿಂತ ತುಂಬಾ ನನಗೆ ಕಳಿಸೋದು ರಿಪೀಟರ್ಸ್ ಕಸ್ಟಮರ್ಸೇ ಜಾಸ್ತಿ ಸರ್ ನನಗೆ. ಮತ್ತೆ ಇದು ಗರಂ ಮಸಾಲ ಸರ್. ಮತ್ತೆ ಇವೆಲ್ಲ ಚಟ್ನಿ ಪುಡಿ ಸರ್. ಒಂದು 6 ಥರ ಚಟ್ನಿ ಪುಡಿ ಇದೆ. ಯಾಕಂದ್ರೆ ಊಟಕ್ಕೆ ಒಂಚೂರು ಅನ್ನ ಸಾರು ಮುದ್ದೆಗೆ ಪಕ್ಕದಲ್ಲೇ ಅದು ಚಟ್ನಿ ಪುಡಿ ಫುಲ್ ಫೇಮಸ್ ಸರ್. ಹುಚ್ಚೆಳ್ಳು ಚಟ್ನಿ ಪುಡಿ, ಗುರೆಳ್ಳು ಅಂತೀವಲ್ವಾ ಸರ್, ನಮ್ಮ ಕಡೆ, ನಾವು ಮೈಸೂರು ಕಡೆ ಹುಚ್ಚೆಳ್ಳು ಅಂತಾನೆ ಕರೆಯೋದು. ಹುಚ್ಚೆಳ್ಳಿದೆ. ಇದು ಚಟ್ನಿ ಇದು ಇನ್ಸ್ಟೆಂಟ್ ಸರ್. ಇದು ಫಾರಿನ್ ತುಂಬಾ ಹೋಗ್ತಾ ಇರೋದು. ರಸಮ್ ಇನ್ಸ್ಟೆಂಟ್ ಮಿಕ್ಸ್. ಜಸ್ಟ್ ನೀರು ಹಾಕೋದು ಅಷ್ಟೇ. ನೀರು ಹಾಕೋದು ಸರ್, 1 ನಿಮಿಷದಲ್ಲಿ ಕುದಿಯೋದು, ಅನ್ನಕ್ಕೆ ಹಾಕೊಳ್ಳೋದು, ಊಟ ಮಾಡೋದು. ಮುಗೀತು. ಬೇರೆ ಒಗ್ಗರಣೆ ಬೇಡ, ಉಪ್ಪು ಬೇಡ, ಖಾರ ಬೇಡ, ಎಲ್ಲ ರೆಡಿ ಇರುತ್ತೆ. ಬೇಳೆ ಎಲ್ಲ ರೆಡಿ ಇರುತ್ತೆ. ಜಸ್ಟ್ 1 ಸ್ಪೂನ್ ಹಾಕೋದು, 1 ಲೋಟ ನೀರು ಹಾಕ್ಬಿಟ್ರೆ ತಕ್ಷಣಕ್ಕೆ. ನೀವು ಈಗ ಟ್ರಾವೆಲ್ ಮಾಡ್ಕೊಂಡು ಹೋದ್ರೆ, ಅಯ್ಯೋ ಏನು ಇಲ್ಲ ಮನೇಲಿ ಅಂದ್ರೆ 1 ಸ್ಪೂನ್ ಎತ್ತು ಹಾಕ್ಬಿಟ್ಟು ಈ ಕಡೆ ರೈಸ್ಗೆ ಇಟ್ಬಿಟ್ರೆ ಸಾಂಬಾರ್ ರೆಡಿ, ರಸಮ್ ಅಷ್ಟೇ ಸರ್. ಅದು ಕ್ಲೀನ್ ಆಗಿ ತುಂಬ ಹೋಗ್ತಾ ಇದೆ ಸರ್. ನೋಡಿ, ಇದೆಲ್ಲ ರಸಮ್ಮು. ಮತ್ತೆ ಇದಿಷ್ಟು ಚಟ್ನಿ ಪುಡಿ ಸರ್. ಕಡಲೆ ಬೀಜ ಚಟ್ನಿ ಪುಡಿ ಇದೆ, ಫ್ಲಾಕ್ಸ್ ಸೀಡ್ಸ್, ಅಗಸೆ ಬೀಜ ಚಟ್ನಿ ಪುಡಿ ಸರ್. ಇದು ನಾರ್ಮಲ್ ಚಟ್ನಿ ಪುಡಿ ಸರ್. ಇದು ಎಲ್ಲ ತರ ಚಟ್ನಿ ಪುಡಿನೇ ಒಂದು 6 ತರ ಮಾಡ್ತಾ ಇದ್ದೀನಿ ಸರ್. ಹುರುಳಿಕಾಳು ಸ್ವಲ್ಪ ಮೂಳೆಗೆ ಗಟ್ಟಿ, ಇದನ್ನ ತಿಂದ್ರೆ ವಿಟಮಿನ್ಸ್. ಸೊ ಹಂಗಾಗಿ ಇದು ಚೆನ್ನಾಗಿ ಹೋಗ್ತಾ ಇದೆ ಸರ್. ಇದು ಡ್ರೈ ಫ್ರೂಟ್ಸ್ ವಿತೌಟ್ ಶುಗರ್ ಅಂಡ್ ಜಾಗ್ರಿ ಸರ್. ಬೆಲ್ಲ ಹಾಕಿದ್ದೀರಾ? ಬೆಲ್ಲ ಇಲ್ಲ, ಸಕ್ಕರೆ ಇಲ್ಲ, ಬೆಲ್ಲನೂ ಇಲ್ಲ ಸರ್. ಡ್ರೈ ಫ್ರೂಟ್ ಲಡ್ಡು ಸರ್. ಎಲ್ಲ ತರ ಬೇಕಾದ್ರೆ ಇದು ಡ್ರೈ ಇಂಗ್ರೀಡಿಯೆಂಟ್ಸ್ ಏನೇನಿದೆ ಅಂತಾನು ನಾನು ಹಾಕಿ ತೋರಿಸ್ತೀನಿ. ಸ್ವೀಟ್ ಬರೋದು ಹೆಂಗ್ ಮತ್ತೆ? ಡೇಟ್ಸ್ ಸರ್. ಆ ಡೇಟ್ಸ್ದು ಏನ್ ಸ್ವೀಟ್ ಇರುತ್ತಲ್ವಾ ಅಷ್ಟೇನೆ ಅದು. ಸೊ ಡೇಟ್ಸ್ದು ತುಂಬಾ ಚೆನ್ನಾಗಿದೆ, ತಗೊಳ್ಳಿ ತಿನ್ನಿ. ಇದು ಹಂಗೇನೆ, ಅಂದ್ರೆ ರೆಗ್ಯುಲರ್ ಕಸ್ಟಮರ್ಸೇನೆ ಜಾಸ್ತಿ ಕಳಿಸೋದು ಇವೆಲ್ಲ. ಇದು ಶೇಂಗಾ ಉಂಡೆ, ಕಡಲೆ ಬೀಜ. ಇದು ಆಕ್ಚುಲಿ ಇದು ನನ್ನ ಫ್ರೆಂಡ್ ಸವಿತಾ ಅವ್ರದಿಂದ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ ಸರ್. ಸಿಕ್ಕಾಬಟ್ಟೆ ಇಷ್ಟ ಆಗೋಯ್ತು ಸರ್ ನಿಜವಾಗ್ಲೂ. ತುಂಬಾ ಹೋಗ್ತಾ ಇದೆ ಸರ್. ಬೆಲ್ಲ ಸರ್. ಇದು ಬೆಲ್ಲನೇ ಮಾಡ್ಬೇಕು ಇದಕ್ಕೆ, ಬೇರೆ ಏನಿಲ್ಲ ಸರ್. ಅದಕ್ಕೆ ಬೆಲ್ಲನೇನೆ. ಚಟ್ನಿ ಪುಡಿ, ಸಾಂಬಾರ್ ಪುಡಿ, ರಸಂ ಪುಡಿ, ಪುಳಿಯೋಗರೆ ಪುಡಿ, ಹೆಲ್ತ್ ಮಿಕ್ಸ್ ಜೊತೆಗೆ ಹೆಲ್ತ್ ಉಂಡೆಗಳು, ಲಡ್ಡುಗಳು. ಆಲ್ಮೋಸ್ಟ್ ಒಂದು 30+ ರೀಚ್ ಆಗಿದೆ ಸರ್ ಈಗ ಪ್ರಾಡಕ್ಟ್ಗಳು. ಇದು ಫೇಸ್ ಪ್ಯಾಕ್ ಅಂದ್ರೆ ಮುಖಕ್ಕೆ. ಇವನ್ ನಾವು ಪಾರ್ಲರಿಗೆಲ್ಲ ಹೋಗೋ ಅವಶ್ಯಕತೆನೇ 3 ತಿಂಗಳು 4 ತಿಂಗಳಿಗೆ ಹೋದ್ರೆ ಸಾಕು ಸರ್. ಮನೇಲೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇದು. ಅದು ಹೇಗೆ ನಾನು ತುಂಬ ಹೈಜಿನಿಕ್ ಆಗಿ ವಾಶ್ ಮಾಡಿ, ಕಾಳುಗಳು ಒಂದು 9 ಥರ ಕಾಳು ಹಾಕಿ, ಕಡಲೆಬೇಳೆ, ಉದ್ದಿನಬೇಳೆ, ಓಟ್ಸು, ಹೆಸರು ಕಾಳು, ಬಟಾಣಿ, ಮತ್ತು ರೈಸು, ಈ ಥರ 9 ಥರ ಕಾಳುಗಳು ಹಾಕಿ, ಮತ್ತು ಮಸೂರ್ ದಾಲ್, ಅದೇ ಇದು ಮೈಸೂರು ಬೇಳೆ ಅಂತೀವಲ್ಲ ಸರ್, ಮೈಸೂರು ಬೇಳೆ, ತೊಗರಿ ಬೇಳೆ, ಈ ಥರ ಎಲ್ಲ ಹಾಕಿ ವಾಶ್ ಮಾಡಿ ಸರ್. ನಾನು ಯಾಕೆಂದರೆ ಮುಖಕ್ಕೆ ಸ್ವಲ್ಪ ಈಗ ಎಲ್ಲರದ್ದು ಸ್ಕಿನ್ನು ಸೆನ್ಸಿಟಿವ್ ಇರುತ್ತೆ ಅಂತ ಈಗ ನಾನು ಯೂಸ್ ಮಾಡೋದ್ರಿಂದ ಕಂಪಲ್ಸರಿ ನಾನು ಇದನ್ನು ವಾಶ್ ಮಾಡ್ತೀನಿ ಸರ್. ಕಾಳುಗಳನ್ನು ಚೆನ್ನಾಗಿ ತೊಳೆದು ಅದನ್ನು ಒಣಗಿಸಿ ಅದಕ್ಕೆ ಕೆಲವೊಂದು ಅರ್ಬ್ಸ್ ಎಲ್ಲ ಆ್ಯಡ್ ಮಾಡಿರ್ತೀನಿ. ಈಗ ಇದು ಗುಲಾಬಿ ಹೂದು ಎಲೆಗಳು, ಈ ಥರ, ಮತ್ತು ಲಾವಂಚ, ಸ್ವಲ್ಪ ಜಾಕಾಯಿ, ಇದೆಲ್ಲ ಹಾಕಿ ಇದು ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ ಸರ್. ಇದನ್ನು ಪ್ಯಾಕ್ ಥರನೂ ಹಾಕೋಬೋದು. ಇವನ್ ನಾವು ಮುಖ ತೊಳಿಯೋಕ್ಕೂ ಯೂಸ್ ಮಾಡ್ಕೋಬೋದು ಸರ್. ತುಂಬ ಇವಾಗ ಸಖತ್ ಚೆನ್ನಾಗಿ ಹೋಗ್ತಾ ಇದೆ ಸರ್. ಯಾಕೆ ಏನಿಲ್ಲ ಇದರಲ್ಲಿ, ನಾವು ಹೊಟ್ಟೆಗೆ ಏನು ತಿಂತೀವಿ ಅದೇ. ಈಗ ನೀವು ಫೇಸ್ ವಾಶ್ ಮಾಡೋದು ಇದರಲ್ಲೇನಾ? ಹೌದು. ಮಹಿಳೆಯರೇ ಮತ್ತು ಓನ್ಲಿ ಮಹಿಳೆಯರೇ
ನೀವು ಈ ಫೇಸ್ ಪ್ಯಾಕು ಬಿಲ್ವಾ ಅವರ ಫೇಸ್ ಪ್ಯಾಕ್ ತೊಗೊಂಡು ನೀಟಾಗಿ ಚೆನ್ನಾಗಿ ಮುಖನ ಫೇಸ್ ಪ್ಯಾಕ್ ಮಾಡ್ಕೊಂಡು ತೊಳ್ಕೊಂಡ್ರೆ ಮೇಡಮ್ ಥರ ಆಗ್ತದೆ. ಇಲ್ಲ ಸರ್, ನಾನು ಒಂದು 10 ದಿನ ಇನ್ನು ಮೇಡಮ್ ಸ್ಕಿನ್ ಥರ ಚೆನ್ನಾಗಾಗುತ್ತೆ. ಸೊ ಟ್ರೈ ಮಾಡಿ ಆ ಥರ. ಸರಿ, ಮತ್ತೆ ನೋಡಿ ಇವೆಲ್ಲ ಬಾಕ್ಸ್ಗಳಲ್ಲಿ ಇಟ್ಕೊಂಡಿದ್ದೀನಿ ಸರ್, ಎಲ್ಲ ಕ್ಲೀನ್ ಆದಷ್ಟು ಒಂದು ಸ್ಟೀಲ್ ಕಂಟೈನರಲ್ಲೇ ಇಟ್ಕೋಬೇಕು ಅನ್ನೋದು ಒಂದಿತ್ತು ಸರ್. ಸ್ವಲ್ಪ ಪ್ಲಾಸ್ಟಿಕ್ ಇಟ್ಕೋಬಾರ್ದು, ಎಲ್ಲ ಒಂದಕ್ಕೆ ಮಾತ್ರ, ಅದು ಹುಣಸೆ ಎಣ್ಣಿರೋದ್ರಿಂದ ಒಂದ್ರಲ್ಲಿ ಮಾತ್ರ ಇಟ್ಕೊಂಡಿರೋದು ಸರ್. ಅದು ಹುಳಿ ಸ್ವಲ್ಪ ಇದಾಗುತ್ತೆ ಅಂತ ನೋಡಿ, ಆದಷ್ಟು ಎಲ್ಲ ಸ್ಟೀಲ್ ಕಂಟೈನರಲ್ಲೇ ಇಡಬೇಕು ಅಂತ ಎಲ್ಲ ನಾನು ಮಾಡಿ ಇಡೋದೇ ಇಲ್ಲ ಸರ್. ಆರ್ಡರ್ ತೊಗೊಂಡು ಮಾಡಿ ನಾನು ಇವತ್ತು ಮಾಡ್ತೀನಿ, ಇವತ್ತು ಡಿಸ್ಪ್ಯಾಚ್ ಆಗಬೇಕು. ನಾನು ಮಾಡ್ತಾನೆ ಮಾಡಿ ಇಡೋದೇ ಇಲ್ಲ. ಅದು ಏನಂದ್ರೆ ಕಸ್ಟಮರ್ಸ್ ಹೆಂಗಂದ್ರೆ ವೆಯ್ಟ್ ಮಾಡ್ತಾರೆ ಸರ್. ನಾವು ಒಂದು 4 ದಿನ 5 ದಿನ ಇವನ್ ಪೇಮೆಂಟ್ ಹಾಕ್ಬಿಟ್ಟು ವೆಯ್ಟ್ ಮಾಡ್ತಾರೆ, ಪ್ರೀ ಆರ್ಡರ್ ತಗೊಂಡು ಫ್ರೆಶ್ ಆಗಿನೇ. ಹಂಗಾಗಿ ಅದರಿಂದ ಒಂದು ಅಡ್ವಾಂಟೇಜ್ ಸರ್, ಯಾಕೆಂದ್ರೆ ಯಾವುದು ಸ್ಟೋರ್ ಇಲ್ಲ. ಇದು ಮಿಲೆಟ್ಸ್ ಮಾತ್ರ, ಅದು ಏನು ಇವಾಗ ನೋಡಿ ವಿತಿನ್ 20 ಡೇಸ್ ಒಂದು ಶುರು ಆಗ್ತಾ, ಈಗ ಅದು ಖಾಲಿ ಆಗ್ತಾ ಇದೆ, ಮತ್ತೆ ಈಗ ಇನ್ನೊಂದು ಬ್ಯಾಚ್ ಶುರು ಆಗ್ತಾ ಇದೆ ಸರ್. ಆ ಥರ ಅದು ಶುರು ಮಾಡಿದ್ರೆ ಮತ್ತೆ 1 ವೀಕ್ ಗಜ್ಜಾವಲಕ್ಕಿ. ಇದು ನೋಡಿ ಸರ್, ನವೆಂಬರಲ್ಲಿ ಶುರು ಆಯಿತು. ಸವಿಲೋಕದಲ್ಲಿ ಒಂದು ವಿಡಿಯೋ ವೈರಲ್ ಆಯ್ತಲ್ಲ ಸರ್, ಅವಾಗಿಂದ ಶುರು ಮಾಡಿರೋದು ಈ ಥರ ಬಾಕ್ಸಲ್ಲಿ ಮಾಡಲಿಕ್ಕೆ. ಎವ್ರಿ ವೀಕ್ ಸರ್ ಇದು ಮಾಡ್ತಾ ಇರೋದು. ಎವ್ರಿ ವೀಕ್ಗೆ 2 ಬಾಕ್ಸ್ ಖಾಲಿ ಆಗ್ತಾ ಇದೆ. ನೀವು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ, ಒಂದು ಬಾಕ್ಸಲ್ಲಿ ಇಟ್ಕೊಂಡು ಹೋಗ್ಬಿಟ್ರೆ ಹಶ್ವಾಯ್ತು ಅಂದರೆ ಅದಕ್ಕೆ ವಾಟರ್ ಬಾಟ್ಲಲ್ಲಿ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು 10 ನಿಮಿಷ ಇಟ್ಕೊಂಡ್ರೆ ರೆಡಿ. ಇಲ್ಲ ಇದೆ, ನನಗೆ ಗೊತ್ತೇ ಇಲ್ಲ ಸರ್. ನನ್ನ ಮಗ ಅಮ್ಮ ಈ ಸ್ಟಿಕ್ಕರ್ ಹೀಗೆ ಇಟ್ಕೊ ಅಂತ ಹೇಳಿ ಹಾಗೆ ಬಿಡಿಸಿರೋದು ಸರ್. ಅದು ಅನ್ಎಕ್ಸ್ಪೆಕ್ಟೆಡ್. ಇದು ಮೇನಾಗಿ ದೇವಸ್ಥಾನಗಳಲ್ಲಿ ತುಂಬ ಕೊಡ್ತಾರೆ ಸರ್ ಪ್ರಸಾದ. ಈ ಗಣೇಶನ ದೇವಸ್ಥಾನ, ಈಗ ನಮ್ಮ ರಾಗಿಗುಡ ಟೆಂಪಲಲ್ಲಿ ತುಂಬ ಕೊಡ್ತಾರೆ ಸರ್. ಇದನ್ನು ಆಂಜನೇಯ ಟೆಂಪಲಲ್ಲಿ ಹುಳಿ ಅವಲಕ್ಕಿ ಅಂದ್ಬಿಟ್ಟು ಕೊಟ್ಟಿರ್ತಾರೆ ಸರ್. ಪುಳಿಯೋಗರೆ ಟೇಸ್ಟ್ ನಮ್ಗೆ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ಅದೇ ಇದು ಸರ್, ತುಂಬ ಟ್ರೆಂಡಿಂಗು ಸರ್. ಅದು ಇದು ಆಲ್ಮೋಸ್ಟ್ ಈಗ ಒಂದು 8-9 ಕಂಟ್ರಿಗೆ ಹೋಗ್ತಾ ಇದೆ ಸರ್. ಇದೊಂದಲ್ಲ, ಎಲ್ಲ ಇನ್ಸ್ಟೆಂಟು ತುಂಬ ಇದೆ. ಇನ್ಸ್ಟೆಂಟ್ ಪ್ರಾಡಕ್ಟ್ಸ್, ಉಪ್ಪಿಟ್ಟು ಹೋಗ್ತಾ ಇದೆ, ಪೊಂಗಲ್ ಮಿಕ್ಸ್ ಎಲ್ಲ ಇನ್ಸ್ಟೆಂಟ್ ಸರ್. ರೆಡಿ ಟು ಈಟ್ ಉಪ್ಪಿಟ್ಟು ಮಿಕ್ಸು. ಉಪ್ಪಿಟ್ಟು ಅದಕ್ಕೂ ಬಿಸಿ ನೀರು ಹಾಕ್ಬಿಟ್ಟು ಕುದಿಯೋ ನೀರು ಹಾಕ್ಬಿಡೋದು ಸರ್, ಅಷ್ಟೇ. ತಿನ್ನು, ಉಪ್ಪು ಕೂಡ ಹಾಕಂಗಿಲ್ಲ. ಇದು ಹೆಂಗ್ ಗೊತ್ತಾ ಸರ್, ಇದು ತುಂಬ ಜನ ಆ ವಿಡಿಯೋ ನೋಡ್ಬಿಟ್ಟು ಪಾಪ ತುಂಬ ಜನ ಎಷ್ಟು ಕಮೆಂಟ್ಸ್ ಹಾಕಿದ್ದಾರೆ ಅಂದ್ರೆ ಸರ್, ಅದು ಹೆಣ್ಮಕ್ಳೇನೆ ಎಲ್ರು. ಅದರಿಂದ ಒಳ್ಳೆ ಒಂದು ತುಂಬ ಫ್ಯಾಮಿಲಿ ಚೆನ್ನಾಗಿ ಸಿಕ್ಕಿದ್ದಾರೆ ಸರ್. ಸೊ ಹಂಗಾಗಿ 9 ದೇಶಕ್ಕೆ ಹೋಗುವಂತ ಗೊಜ್ಜಾವಲಕ್ಕಿ. ಮತ್ತೆ ನೋಡಿ ಸರ್, ಇದು ಕಷಾಯ ಪೌಡರ್ ಇದೆ ಸರ್. ಕಷಾಯ ಪೌಡರ್ ಸರ್, ಇವನ್ ವೆಯ್ಟ್ ಲಾಸ್ ಮಾಡೋರಿಗೆ ಆಗಲಿ, ವೆಯ್ಟ್ ಲಾಸ್, ಯಾಕಂದ್ರೆ ಅದರಲ್ಲಿ ಧನ್ಯ ಇದೆ. ಧನ್ಯನೂ ಒಳ್ಳೇದು ಸರ್ ವೆಯ್ಟ್ ಲಾಸಿಗೆ. ಜೀರಿಗೆ, ಮೆಣಸು, ಬಜೆ, ಹಿಪ್ಲಿ, ಜಾಕಾಯಿ, ಈ ಥರ ಒಂದಷ್ಟು ಎಲ್ಲ ಅರ್ಬ್ಸ್ ಎಲ್ಲ ಆಡ್ ಮಾಡಿರ್ತೀನಿ ಸರ್. ಶುಂಠಿ, ಒಣ ಶುಂಠಿ, ಮೆಣಸು ನೋಡಿ ಸ್ನೇಹಿತರೆ. ನೀವು ನೋಡಿ ಸರ್, ಅಲ್ಲೆಲ್ಲ ಪ್ಯಾಕ್ ಆಗಿದೆ ಸರ್. ಅಲ್ಲಿ ನೋಡಿ ಸ್ನೇಹಿತರೆ, ನೀವು ಕೆಮ್ಮು, ನೆಗಡಿ, ಜ್ವರ, ಶೀತ, ವಾತ, ಪಿತ್ತ, ಕಫ ಅಂತ ಏನೇನು ಸಮಸ್ಯೆ ಬರುತ್ತಲ್ಲ, ಅವುಗಳಿಗೆ ಆಸ್ಪತ್ರೆ ಮೆಡಿಸಿನ್ನ ಡಿಪೆಂಡ್ ಆಗಿ ಸೈಡ್ ಎಫೆಕ್ಟ್ಸ್ ಬಳಸ್ಕೊಳ್ಳೋಕ್ಕಿಂತಲೂ ಭಾಳ ಮುಖ್ಯವಾಗಿ ನೋಡಿ, ಇದು ಮನೆಯಲ್ಲೇ ಮಾಡಿದಂತಹ ಬಿಲ್ವಾ ಸಂಸ್ಥೆಯವರ ಕಷಾಯ ಸ್ನೇಹಿತರೆ. ಇದರಲ್ಲಿ ಸುಮಾರು 10 ಥರ ವೆರೈಟಿಯ ಬೇರುಗಳು, ಆಹಾರ ಪದಾರ್ಥಗಳು ಎಲ್ಲವನ್ನು ಹಾಕಿದ್ದಾರೆ. ಇದಕ್ಕೆ ತುಂಬ ಒಳ್ಳೆ ಕಷಾಯ. ನೀವು ಕೆಮ್ಮು ನೆಗಡಿ ಬಂದಾಗ ತಗೋಬೇಕು ಅಂತಿಲ್ಲ, ತೊಗೊಂಡ್ರೆ ತುಂಬ ಒಳ್ಳೆಯದು. ಆದರೆ ಪ್ರತಿದಿನ ಇದನ್ನು ತೊಗೊಂಡ್ರೆ ಎಷ್ಟೋ ಆರೋಗ್ಯದ ಸಮಸ್ಯೆಗಳು ಕಾಡೋದ್ರಿಂದ ದೂರನೇ ಇರ್ಬೋದು. ಇದು ಬಿಲ್ವಾ ಅವ್ರ ಹತ್ರ ಸಿಗುತ್ತೆ ನೋಡಿ. ಇದು ಪ್ಯೂರ್ ಹೋಮ್ ಮೇಡು, ಮನೇಲಿ ಮಾಡಿದಂಥದ್ದು, ಯಾವುದೇ ಕೆಮಿಕಲ್ ಹಾಕಿಲ್ಲ, ಪ್ರಿಸರ್ವೇಟಿವ್ ಈ ಕಡೆ ಸುಳಿಯೋದೇ ಇಲ್ಲ ಈ ಮನೆ ಕಡೆಗೆ. ದಯವಿಟ್ಟು ಇದನ್ನು ನೀವು ಬಳಸಿದ್ರೆ ಮನೇಲಿ ಮಕ್ಕಳಿಗೆಲ್ಲ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ಮತ್ತು ಸ್ವೀಟ್ ಇಷ್ಟಪಡೋರಿಗೆ ಇನ್ಸ್ಟೆಂಟ್ ಕೇಸರಿ ಬಾತು ಸರ್ ತುಂಬ ಹೋಗ್ತಾ ಇದೆ ಈಗಂತೂ. ಅದು ಇನ್ಸ್ಟೆಂಟ್, ಅದಕ್ಕೂ ನ್ಯಾಚುರಲ್ ಸರ್. ಮನೇಲಿ ನಾನು ಏನು ತುಪ್ಪ ಯೂಸ್ ಮಾಡಿರ್ತೀನಿ ಅದೇ ತುಪ್ಪ ಯೂಸ್ ಮಾಡಿಕೊಂಡು ಮಾಡಿರ್ತೀನಿ ಸರ್. ಏನು ಜಸ್ಟ್ ಬಿಸಿ ನೀರು ಒಂದು ಸೇರಿಸ್ಕೊಡೋದು, ಕುದಿಯೋ ನೀರು ಹಾಕಿಟ್ಬಿಟ್ರೆ ಯಾರಿಗೆ ಸ್ವೀಟ್ ತಿನ್ನಬೇಕು, ಯಾಕೆ ನನ್ನ ಮಗನಿಗೂ ತುಂಬ ಹುಚ್ಚು ಸರ್ ಕೇಸರಿ ಬಾತದು. ಸೊ ಅದಂತ ಮೈಂಡಲ್ಲಿ ಇಟ್ಕೊಂಡು ಮಾಡಿದೆ. ಇನ್ಸ್ಟೆಂಟ್ ಸರ್ ಕೇಸರಿ ಬಾತು. ಇದು ಉಪ್ಪಿಟ್ಟು ಸರ್, ಉಪ್ಪಿಟ್ಟು ಇನ್ಸ್ಟೆಂಟ್ ಮಿಕ್ಸ್, ರೆಡಿ ಟು ಈಟ್. ಜಸ್ಟ್ ಕುದಿಯೋ ನೀರು ಹಾಕ್ಬಿಟ್ರೆ ರೆಡಿ ಆಗುತ್ತೆ. ಒಂದು 5 ಮಿನಿಟ್ಸ್ಗೆ ಉಪ್ಪಿಟ್ಟು ರೆಡಿ ಸರ್. ಉಪ್ಪಿಟ್ಟು ರೆಡಿ. ತುಪ್ಪ ಸರ್, ತುಪ್ಪ ಎಣ್ಣೆ 2 ಮಿಕ್ಸ್ ಇರುತ್ತೆ. ಒಂದು ಸ್ವಲ್ಪ ಖರ್ಜು, ಇದು ಗೋಡಂಬಿ ಎಲ್ಲ ಹುರಿದು ಹಾಕಿರೋದು, ಆ ಥರ ಸರ್ ಪ್ರೋಸೆಸ್ಸು. 1 kg ಬರುತ್ತೆ ಸರ್. ಇದು ಒಬ್ಬರಿಗೆ ನಾವು ಯೂಸ್ ಮಾಡಿಕೊಂಡ್ರು ಒಂದು 8 ಸರಿ ಮಾಡ್ಕೋಬೋದು ಸರ್. 1 ಕಪ್ ನೋಡಿ ಇಷ್ಟು ಹಾಕಿದ್ರೆ ಅದಕ್ಕೆ 2.5 ಲೋಟ ನೀರು ಹಾಕ್ಬಿಟ್ರೆ ಆಲ್ಮೋಸ್ಟ್ 8 ಸರಿ ಆಗುತ್ತೆ ಸರ್. ಒಂದು ಟಿಫನ್ಗೆ ನಾವು ತಿಂಡಿ ತಿಂತೀವಿ ಅಂದರೆ 8 ಜನಕ್ಕೆ ಆಗುತ್ತೆ ಆರಾಮಾಗಿ 1 kgಯಲ್ಲಿ. 349 ರೂಪಾಯಿ ಸರ್.
ಏಜ್ ಆಗಿರೋರು ಅವ್ರಿಗೆ ಮಾಡ್ಕೊಳಕ್ಕಾಗಲ್ಲ ಸರ್. ತುಂಬ ಜನ ಕಳಿಸ್ತಾ ಇದ್ದೀನಿ, ಅದು ತುಂಬ ಖುಷಿ ಪಡ್ತಾ ಇದ್ದಾರೆ. ಅವರಿಗೆ ಈಗ ಹೋಟೆಲಲ್ಲಿ ತರಿಸ್ಕೊಂಡು ತಿನ್ನೋರಂತೆ ಸರ್, ಕ್ಯಾಟ್ರಿಂಗ್ದು ಊಟ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ. ಅವ್ರಿಗೆ ಏನು ಮಾಡ್ತೀನಿ, ಮಾಡಿಫೈ ಮಾಡ್ಬಿಟ್ಟು ಮಾಡಿಸ್ಕೊತಾರೆ. ಅಂದರೆ ಕೆಲವರು ಏಜ್ ಅವ್ರಿಗೆ ಖಾರ ಕಡಿಮೆ ಬೇಕು, ಉಪ್ಪು, ಈ ಥರ ಪ್ರತಿಯೊಬ್ಬರಿಗೂ ಫಸ್ಟ್ ಒಂದು ಅರ್ಧ kg ಕಳಿಸ್ತೀನಿ ಸರ್. ಸೊ ಅವರು ಟೇಸ್ಟ್ ನೋಡಿಬಿಟ್ಟು ಆಮೇಲೆ 1 kg 1.5 kg ಮತ್ತು ಅವ್ರ ಟೇಸ್ಟ್ ಪ್ರಕಾರ ಮಾಡಿಸ್ಕೊಡ್ತಾ ಇದ್ದಾರೆ. ಇದು ನವಣೆ ಪೊಂಗಲ್ ಇದು ಸರ್. ನವಣೆ ಇದು ಒಂದು ಏನಕ್ಕಂದರೆ ಈಗ ಎಲ್ಲರೂ ಮಿಲೆಟ್ಸ್ ಇಷ್ಟಪಡ್ತಾ ಇದ್ದಾರೆ. ಸ್ವಲ್ಪ ರೈಸು, ಇವಾಗ ರೈಸ್ ಇನ್ಸ್ಟೆಂಟ್ ಪೊಂಗಲ್ ಇದೆ, ಅದು ಮಕ್ಕಳಿಗೆ ಆಗಲಿ ನಾರ್ಮಲಾಗಿ ಎಲ್ಲರಿಗೂ ಓಕೆ. ಸೊ ರೈಸ್ ಬೇಡ ಅಂತಂದವರಿಗೆ ಮಿಲೆಟ್ಸ್ದು ಇವಾಗ ಬೇಡ ಅಂದಾಗ ಈಗ ಅದ್ರಲ್ಲೂ ಒಂದೊಂದು ಮಾಡ್ತಾ ಇದ್ದೀನಿ ಸರ್. ಸಾಮೇದಿರ್ಬೋದು, ಇವಾಗ ಇದು ನೋಡಿ ರೈಟ್ನು ಇವಾಗ ನವಣೆ ಪೊಂಗಲ್ ಇದೆ ಸರ್. ಇದಕ್ಕೂ ಅಷ್ಟೇ 1 ಕಪ್ ಹಾಕ್ಬಿಟ್ರೆ ಒಬ್ಬರಿಗೆ ಒಂದು 70 ಗ್ರಾಮ್ ಸಾಕು ಸರ್, ಚೆನ್ನಾಗಿ ತಿನ್ಬೋದು. 70 ಗ್ರಾಮ್ ಅಷ್ಟೇ, ಒಳ್ಳೆ ಟಿಫನ್ನು, ಹೆಲ್ತಿಯಾಗಿ. ಹೆಸರುಬೇಳೆ, ತುಪ್ಪ, ನವಣೆ, ಗೋಡಂಬಿ, ಈ ಥರ ಎಲ್ಲ ಇರುತ್ತೆ. ಇವನ್ ಖಾರ, ಉಪ್ಪು ಎಲ್ಲ ಇರುತ್ತೆ. ತುಂಬ ಹೋಗ್ತಾ ಇರೋ ಪ್ರಾಡಕ್ಟಲ್ಲಿ ಇದು ಒಂದು ಪೊಂಗಲ್ಲು. ಇದನ್ನು ಗೀ ಪೊಂಗಲ್ ಅಂದರೆ ತುಪ್ಪ ಎಣ್ಣೆ ಎಲ್ಲ ಮಿಕ್ಸ್ ಇರುತ್ತೆ. 1 ಕಪ್ ಹಾಕ್ಬಿಟ್ಟು ಕುಕ್ಕರಲ್ಲಿ 4 ಲೋಟ ನೀರು ಹಾಕ್ಬಿಟ್ಟು ಮುಚ್ಬಿಟ್ಟು ನೀವು ಹಿಂಗೆ 2 ಸತಿ ಓಡಾಡೋಷ್ಟರಲ್ಲಿ ರೆಡಿ ಸರ್ ನಿಮಗೆ ಇದು ಪೊಂಗಲ್ಲು. ಏನು ಹಾಕೊಳ್ಳೋ ಅವಶ್ಯಕತೆ ಇರಲ್ಲ. ಖಾರ ಬೇಡ, ಉಪ್ಪು ಬೇಡ, ಎಲ್ಲ ಇರುತ್ತೆ ಅದರಲ್ಲಿ. ಜಸ್ಟ್ ನೀರು ಒಂದು ಸೇರಿಸ್ಬಿಟ್ರೆ ಪೊಂಗಲ್ ರೆಡಿ ನಮಗೆ. ಅಷ್ಟು ತೃಪ್ತಿ ಕೊಟ್ಬಿಟ್ಟಿದೆ. ನಾನು ಏನೋ ಮಾಡೋಕ್ಕೆ ಹೋದೆ, ಅದು ಏನೋ ಆಯ್ತಲ್ಲ. ಅದಕ್ಕೋಸ್ಕರ ನಾವು ಅಂದರೆ ನಮ್ಮ ಸುತ್ತಲೂ ಒಳ್ಳೆಯದನ್ನೇ ಹುಡುಕಬೇಕು ಸರ್. ಒಳ್ಳೆಯದನ್ನು ಹುಡುಕಿದಾಗ ಒಳ್ಳೆ ಜನರು ಸಿಗ್ತಾ ಹೋಗ್ತಾರೆ. ನಾವು ಯಾವಾಗ ನೆಗೆಟಿವ್ ಆಗಿ ಹೋಗ್ತೀವಿ ಅದು ನಮಗೆ ಸಿಗೋದೇ ನೆಗೆಟಿವ್. ಬೆಳಿಗ್ಗೆ ಆಲ್ಮೋಸ್ಟ್ 5:30 ಶುರು ಆಗುತ್ತೆ ಸರ್. ಮಗ ಅವ್ನು 7:30 ಬಸ್ ಬಂದ್ಬಿಡುತ್ತೆ, ಸ್ಕೂಲ್ ಬಸ್ ಬಂದ್ಬಿಡುತ್ತೆ. ಅವನಿಗೆ ಟಿಫನ್ ಮಾಡಿ ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸಿ ಆ ಮಧ್ಯ ಗ್ಯಾಪಲ್ಲೇನೆ ಎಲ್ಲ ಫ್ರೆಶ್ ಅಪ್ ಆಗಿ ಮಾಡಿ ಮುಗಿಸೋ ಅಷ್ಟರಲ್ಲಿ ಅವ್ನಿಗೆ ಟಿಫನ್ ಮಾಡಿ ಅವನು ಬಾಕ್ಸ್ ಕಳಿಸಿ ಅದ್ರ ಜೊತೆಗೆ ನಮಗೂ ಟೈಮ್ ಕೊಡಬೇಕಲ್ಲ ಸರ್. 1 ಅವರ್ ಈಗ ನಾವು ಏನೇ ಕೆಲಸ ಇರಲಿ ನಮಗೆ ಅಂತ ನಾವು ಟೈಮ್ ಕೊಟ್ಕೋಬೇಕು. ಅಂದರೆ ಆ ಒಳ್ಳೆ ಆಲೋಚನೆ ಬರಬೇಕು ಅಂದರೆ ಒಂದು ಎಕ್ಸಸೈಸ್ ಒಂದು ಏನೋ ಇಟ್ಕೋಬೇಕು. ವಾಕಿಂಗ್ ಹೋಗ್ತೀನಿ ಸರ್, 1 ಅವರ್ ಬರಲ್ಲ. 1 ಅವರ್ 1.25 ಗಂಟೆ ನೀವು ಏನಾದ್ರೂ ಬರಲ್ಲ. ಒಂದಷ್ಟು ಪ್ರಕೃತಿ ಜೊತೆಗೆ ನಾವು ಕನೆಕ್ಟ್ ಆಗಬೇಕು ಸರ್. ಆ ಪರಿಸರ ಅಲ್ಲಿ ನೀವು ಹೋಗಿ ಒಂದಷ್ಟು ಗಿಡಗಳ ಜೊತೆಗೆ ನೋಡಿಕೊಂಡು ಬಂದರೆ ಇಡೀ ದಿನ ನಿಮಗೆ ಎಷ್ಟು ಕೆಲಸ ಬೇಕಾದ್ರೆ ಮಾಡ್ತೀನಿ ಸರ್. ನಾನು ಒಂದು ಅಫರ್ಮೇಷನ್ ಅಂದರೆ ನಾನು ಇವತ್ತು ಏನು ಕೊಡ್ತಿದ್ದೀನಿ ಅದು ಒಂದಷ್ಟು ಜನಕ್ಕೆ ಒಳ್ಳೇದಾಗಬೇಕು ಅನ್ನೋ ತುಂಬ ನಾನು ಅದನ್ನು ಸ್ವಲ್ಪ ನನಗೆ ಅನ್ಸೋದು ನಾನು ಮಾಡ್ಕೊತೀನಿ ಸರ್. ಆ ಟೈಮಲ್ಲಿ ನಮಗೆ, ಯಾಕಂದರೆ ಅದೇ ಟೈಮ್ ನಮಗೆ ಸಿಗೋದು ಮಾಡೋಕ್ಕೆ. ಇಲ್ಲಿ ಮನೆಗೆ ಬಂದರೆ ಬ್ಯುಸಿ ಆಗ್ಬಿಡ್ತೀವಿ. ಅದು ಬಂದ ಮೇಲೆ 10 ಗಂಟೆಗೆ ಆಂಟಿ ಬಂದುಬಿಡ್ತಾರೆ ಸರ್, ಶುರು ಆಗುತ್ತೆ. ಅಷ್ಟು ಆ ಗ್ಯಾಪಲ್ಲಿ ನಮ್ಮ ಸ್ವಲ್ಪ ತಿಂಡಿ, ಈಗ ಗಂಜಿ ಎಲ್ಲ ಕುಡಿದ್ಬಿಟ್ಟು ಮಿಲೆಟ್ಸ್ದು ಗಂಜಿ ಮಾಡಿಬಿಟ್ಟಿರ್ತೀನಿ ಸರ್. ಅದನ್ನು ಕುಡಿದು ಶುರು ಆಗಿಬಿಟ್ರೆ 10ರಿಂದ 1 ಗಂಟೆ ತನಕ ಒಬ್ಬರು ಆಂಟಿ ಇರ್ತಾರೆ, ಕಂಪ್ಲೀಟ್ ಫುಲ್ ಇದು ಸರ್. ಅದ್ರ ಮಧ್ಯೆ ಕಾಲ್ಗಳು ಕಂಟಿನ್ಯೂಸ್ ಫೋನ್ಸ್ ಬರ್ತಾನೆ ಇರುತ್ತೆ. ಕಾಲ್ ಅಟೆಂಡ್ ಮಾಡು ಮತ್ತೆ ಅಲ್ಲಿಗೆ ಮಾಡ್ಕೊತಾ ಇರು. ಸೊ ಅದೇ ಥರ ಒಂದು ಕೆಲಸದವರು ಚೆನ್ನಾಗಿ ಸಿಕ್ಕಿದ್ದಾರೆ ಸರ್, ಒಳ್ಳೆಯವ್ರು ಸಿಕ್ಕಿದ್ದಾರೆ. ಫ್ಯಾಮಿಲಿ ಅದೇ ಮಗ ಹೋದ್ಮೇಲೆ ಅಷ್ಟೇ ಸರಿ. ಅವರು ನಮ್ಮ ಮನೆಯವರು, ಅವ್ರದ್ದು ಸಾಫ್ಟ್ವೇರ್, ಅವ್ರದ್ದು ಬೇರೆ ಬೇರೆ ಏನೇನೋ ಇದೆ, ಅವ್ರು ಮಾಡ್ಕೊತಾ ಇರ್ತಾರೆ. ನಾವು ಕಿಚನಲ್ಲಿ ನಾವು ಈ ಕೆಲಸದವರು ನಾವು ಫುಲ್ ಬ್ಯುಸಿ ಆಗಿಬಿಡ್ತೀವಿ ಸರ್ 1 ಗಂಟೆಗೆ. ಆ ಗ್ಯಾಪಲ್ಲೇ ಮತ್ತೆ ಅಡುಗೆ ಮುಗಿಸ್ಬೇಕು ನಾನು ಮಧ್ಯಾಹ್ನಕ್ಕೆ. ಮತ್ತು ಪ್ಯಾಕಿಂಗು, ಆಮೇಲೆ ಪ್ಯಾಕಿಂಗ್ ನಾನೇ ಮಾಡ್ತೀನಿ. ಎಷ್ಟಿದ್ರೂ ಎಲ್ಲ ನಂದೇನೆ ಸರ್. ಪ್ಯಾಕಿಂಗ್ ನಂದೇ, ಕೊರಿಯರ್ ಕಳಿಸೋದು ಎವ್ರಿ ಡೇ ಇರುತ್ತೆ ಸರ್. ಕೊರಿಯರ್ ಕಳಿಸೋದು ಎಲ್ಲ ಪೋರ್ಟಲ್ ಮಾಡಿಸ್ಕೊಂಡ್ಬಿಡ್ತಾರೆ ಸರ್. ಎಲ್ಲ ಎಷ್ಟೊಂದು ಜನ 250-300 ರೂಪಾಯಿ ಕೊಟ್ಬಿಟ್ಟು ತರಿಸ್ಕೋತಾ ಇದ್ದಾರೆ ಸರ್. ಕೊಡೋವ್ರದ್ದು ಮನಸ್ಸು ಅಷ್ಟು ಪ್ಯೂರಿಟಿ, ನಾವು ಅದನ್ನ ಮಾಡ್ಕೋಬೇಕಾಗುತ್ತೆ. ಈಗ ಒಂದು ಪ್ರಾಡಕ್ಟ್ ನಾನು ಮಾಡ್ತಾ ಇದ್ದೀನಿ ಅಂದರೆ ನಾನು ಚೇಂಜ್ ಮಾಡ್ಕೋಬೇಕಾಗುತ್ತೆ. ನಾನು ಸ್ವಾರ್ಥ ಬಿಡಬೇಕು. ಎಷ್ಟೊಂದು ಸರಿ ಸ್ವಾರ್ಥ ಅಂದರೆ ನಾನು ಪ್ರತಿ ಸತಿಗೂ ಬಿಸ್ನೆಸ್ ಥರ ಮಾಡಬಾರ್ದು ಸರ್. ನಾನು ಮಾಡ್ತಾ ಇಲ್ಲ ಸರ್ ಖಂಡಿತವಾಗ್ಲೂ. ಅವ್ರಿಗೇನು ಯೂಸ್ ಒಳ್ಳೇದಾಗ್ತಾ ಇದೆಯಾ, ಅವ್ರಿಗೆ ರೀಚ್ ಆಗ್ತಾ ಇದೆಯಾ, ಚೆನ್ನಾಗಿ ಅನ್ನಿಸ್ತಾ, ಅದನ್ನು ನಾನು 10 ಸರಿ ಯೋಚನೆ ಮಾಡ್ತೀನಿ ಸರ್. ನೀವು ಶುರು ಮಾಡಿದ್ದು ಹೇಗೆ ನಿಮ್ಮ ಜರ್ನಿ? 7 ವರ್ಷದ ಹಿಂದೆ ಜಸ್ಟ್ 380 ರೂಪಾಯಿಗೆ ಮಿಲೆಟ್ಸ್ ಪೌಡ್ರ್ ಸರ್. ಅದು ಫಸ್ಟ್ ಬಿಸ್ನೆಸ್ ಅಷ್ಟೇ ಸರ್. ಅದು ಮನೆ ಒಳಗಡೆನಿಲ್ಲ, ಸುಮ್ಮನೆ ರೋಡಲ್ಲಿ ಹಿಂಗೆ ಕೊಟ್ಬಿಟ್ಟು ರೋಡಲ್ಲಿ ಸರ್. ಅದು ಆ ಪ್ಲೇಸು ನೆನಪಿದೆ ನನಗೆ. ಜಸ್ಟ್ ಗೇಟ್ ಹತ್ರ ಹಿಂಗೆ ನಿಂತ್ಕೊಂಡು ಕೊಟ್ಬಿಟ್ಟು ವಾಕಿಂಗ್ ಹೋದೆ ಸರ್ ನಾನು ಬೆಳಗ್ಗೆ. ಜಸ್ಟ್ ಕೊಟ್ಬಿಟ್ಟು ಹೋದೆ ನೋಡಿ. ಅಲ್ಲಿಂದ ಅವರು ತುಂಬ ಚೆನ್ನಾಗಿ ರಿಸಲ್ಟ್ ಕೇಳಿತು. ಅವ್ರ ಫ್ರೆಂಡ್ಸ್ ಒಂದಷ್ಟು ಅವ್ರ ರಿಲೇಷನ್ಸ್ ಎಲ್ಲ ಬೇರೆ ಕಂಟ್ರಿಲಿದ್ದಾರೆ, ಅವ್ರ ಮಗಳು ಇದ್ದಾರೆ, ಅವ್ರಿಗೆ ಕಳಿಸಿದ್ರು. ಅಲ್ಲಿಂದ ತುಂಬ ಶುರುವಾಗೋಯ್ತು. ಯಾವ ವರ್ಷ ಮದುವೆ ಆಗಿದ್ದು ನೀವು? ನಂದು 2014 ಸರ್ ಮದುವೆ ಆಗಿದ್ದು. 11 ವರ್ಷ ಆಯ್ತು ಮದುವೆ ಆಗಿ? ಹೌದು. ಸೊ ಆಮೇಲೆ ಅವರು ಸಾಫ್ಟ್ವೇರ್ ಏನೇ ಸರ್, ಅವರು ಮೈಸೂರೇನೆ ಅವರು. ಸೊ ಇದು ನಿಮ್ಮ ಲೋಕ? ಹ್ಞೂ ಸರ್. ಇದು ಸೂಪರ್ ಬಿಲ್ವಾ ಪ್ರಾಡಕ್ಟ್ಸ್ ತರಿಸ್ಕೊಳ್ಳಿ ಬನ್ನಿ. ಈಗ ನಿಮ್ದು ಈ ಬಿಲ್ವಾದು ಮಿಲೆಟ್ ಹೆಲ್ತ್ ಮಿಕ್ಸ್ ಪೌಡರ್ ಇದೆಯಲ್ಲ, ಇದಕ್ಕೆ ಎಷ್ಟು ಐಟಮ್ ಹಾಕಿರ್ತೀರಿ? ಇದಕ್ಕೆ ಆಲ್ಮೋಸ್ಟ್ 40 ಸೇರ್ಕೊಂಡಿರುತ್ತೆ ಸರ್, ಇನ್ಕ್ಲೂಡಿಂಗ್ ಅರ್ಬ್ಸು, ಇವಾಗ ಎಲ್ಲ ಡ್ರೈ ಫ್ರೂಟ್ಸು, ಮತ್ತು ಮೊಳಕೆ ಮಾಡಿರೋದು ಕಾಳು, ಪ್ರತಿಯೊಂದು ಮಿಲೆಟ್ಸ್, ಮೇಯ್ನಾಗಿ ಮಿಲೆಟ್ಸ್ಗಳು ಹಾಕಿರ್ತೀನಿ. ಇಷ್ಟು ಒಂದು ಮಿಲೆಟ್ಸು ಇದೊಂದು ಪ್ಯಾಕು ರೆಡಿ ಆಗಬೇಕಂದ್ರೆ ಇಷ್ಟು ಎಫರ್ಟ್ ಇರುತ್ತೆ ಸರ್.
ಇಷ್ಟು ಐಟಮ್ ಅದ್ರೊಳಗಡೆ ಇಷ್ಟು ಎಫರ್ಟ್ 1 ವೀಕ್ ಎಫರ್ಟ್ ಆಗುತ್ತೆ. ಉದ್ದಿನಬೇಳೆ, ಕಡಲೆಬೇಳೆ, ಸೂರ್ಯಕಾಂತಿ ಬೀಜ, ಮತ್ತೆ ಕಪ್ಪುದು ಕಾಳು, ಅಲಸಂದೆ ಕಾಳು, ಹೆಸರು ಕಾಳು, ಏಲಕ್ಕಿ, ಇದು ಇದಕ್ಕೆ ಸ್ವಲ್ಪ ಹಿಪ್ಪಲಿ ಬರುತ್ತೆ, ಹಿಪ್ಪಲಿ ಮತ್ತು ಶುಂಠಿ, ಕಡಲೆ ಬೀಜ, ಇದು ಮಡಕೆ ಕಾಳು ಅಂತೀವಿ, ತೊಗರಿಬೇಳೆ ಮತ್ತು ಕೆಂಪಕ್ಕಿ. ವೈಟ್ ರೈಸ್ ಯೂಸ್ ಮಾಡಲ್ಲ, ಯಾಕೆಂದರೆ ಅದು ತುಂಬ ಜನರಿಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಬ್ರೌನ್ ರೈಸು. ಇದು ಕುಂಬಳಕಾಯಿ ಬೀಜ ನೋಡಿ, ಇದು ಡ್ರೈ ಫ್ರೂಟ್ಸ್ ಇರುತ್ತೆ, ಡೈಜೆಷನ್ಗೆ ಸ್ವಲ್ಪ ಜೀರಿಗೆ ಹಾಕಿರ್ತೀನಿ. ಮತ್ತು ಇದು ಬಾಜ್ರ, ಬಟಾಣಿ, ಇದು ನೋಡಿ ಸರ್, ಇದು ಚಿಯಾ ಸೀಡ್ಸು, ಲಾವಂಚ, ಇದು ವಾಲ್ನಟ್ಟು, ಮತ್ತು ಇದು ಗೋಡಂಬಿ, ಜೋಳ, ಇದೆಲ್ಲ ಮೊಳಕೆ ಕಾಳು ಸರ್. ಮೆಂತ್ಯ, ಕಪ್ಪುದ್ದು ತುಂಬ ಒಳ್ಳೆಯದು, ಮೂಳೆ ಗಟ್ಟಿ ಆಗಲಿಕ್ಕೆ ತುಂಬ ಸಹಾಯ ಆಗುತ್ತೆ ಸರ್. ಇದು ಉದ್ದಿನ ಕಾಳು, ಕಪ್ಪುದ್ದು, ಅದು ಮೊಳಕೆ ಮಾಡಿ ಮಾಡಿದ್ರೆ. ಹೆಸರು ಕಾಳು, ಹುರುಳಿಕಾಳು, ಮತ್ತೆ ಇದು ಚೆನ್ನಕಾಳು, ರಾಗಿ, ಇದು ಕಪ್ಪಕ್ಕಿ ಸರ್. ಇದು ಬಟಾಣಿ, ಮತ್ತೆ ಸೋಯಾ, ಇದು ಬಿಳಿದು ಅಲಸಂದೆ ಕಾಳು, ಮೆಣಸು, ಓಟ್ಸು, ಇದು ಬಜೆ, ಹಿಪ್ಲಿ, ಇದು ಮತ್ತೆ ಜಾಕಾಯಿ, ಜ್ಯೇಷ್ಠ ಮಧು ಇರುತ್ತೆ. ಇದು ಕಡಲೆ ಅಂದ್ರೆ ಇದು ಪ್ರೋಟೀನ್ ಇರುತ್ತೆ ಸರ್, ಇದರಲ್ಲಿ ತುಂಬಾ ಒಳ್ಳೇದು ಅದನ್ನು. ಇದು ಮತ್ತೆ ಇದು ಮಕಾನ ಸರ್, ಮೇನ್ ಕ್ವಾಂಟಿಟಿ ಮಕಾನ, ಬೀಜ ಮಕಾನ. ಆಮೇಲೆ ಇದ್ರ ಇಲ್ಲಿ ಮಿಲೆಟ್ಸ್ ಇಲ್ಲ ಸರ್, ಇಲ್ಲೆಲ್ಲ ನೆನ್ಸ್ಬಿಟ್ಟಿದ್ದೀನಿ. ಮಿಲೆಟ್ಸ್ ಅಂದ್ರೆ ನನಗೆ ಕ್ವಾಂಟಿಟಿ ಎಷ್ಟು ಮಾಡ್ಲಿಕ್ಕಾಗಿರುತ್ತೆ ಇದು ನೋಡಿ ಸರ್. ಸಾಮೆ, ಈ ತರ ಎಲ್ಲ ಮಿಲೆಟ್ಸ್ಗಳನ್ನು ಇದು ನೆನ್ಸ್ಬಿಟ್ಟು ಅಂದ್ರೆ 8 hours ನೆನ್ಸಿಡ್ತೀನಿ ಸರ್ ಇದನ್ನ, ಯಾಕಂದ್ರೆ ಅದರಲ್ಲಿರೋ ಹೀಟ್ ಅಂಶ ಹೋಗ್ಬೇಕು ಅಂತ. ಸೊ ನೆನ್ಸ್ಬಿಟ್ಟು ಆಮೇಲೆ ಇದನ್ನ ಕ್ಲೀನ್ ಮಾಡ್ಕೊಂಡು, ಸೊ ಆ ಪ್ರೋಸೆಸ್ ಅಲ್ಲೇ ನಾನು ಮಾಡ್ತಾ ಇರೋದು ಇದುವರೆಗೂ. ಅದು ಎಷ್ಟು ಮತ್ತೆ ನೋಡಿ, ಇವೆಲ್ಲ ಸರ್ ಮೊಳಕೆಗಳ ಕಾಳು, ಇದೆಲ್ಲ ಒಣಗಿಸ್ಬೇಕು. ಇದಕ್ಕೆ ಇನ್ಕ್ಲೂಡ್ ಮಾಡ್ಬೇಕಂದ್ರೆ ಇದೆಲ್ಲ ನೋಡಿ, ಇದು ಮೊಳಕೆ ಕಾಳು ಎಷ್ಟು ಇವೆಲ್ಲ. ಮೇಡಮ್ ಈಗ ಎಕ್ಸೆಪ್ಟ್ ಈ ಮೊಳಕೆ ಕಾಳುಗಳು ಮಿಲೆಟ್ಸ್ ಬಿಟ್ಟು ಮಿಕ್ಕಿದೆಲ್ಲ ಇದಕ್ಕೆ ಸೇರಿದೆ, ಎಲ್ಲ ಸೇರ್ಕೊಂಡಿದೆ ಸರ್. ಇನ್ನ ರಾಗಿ ಸೇರ್ಸಿಲ್ಲ. ರಾಗಿ ನೋಡಿ ಎಲ್ಲ ಕಾಳುಗಳು ಹುರಿದಿರೋದು ಎಲ್ಲ ಒಂದು ಬ್ಯಾಚ್ 2 ಬಾಕ್ಸ್ ಅಲ್ಲಿ ಇದೆ. ಇನ್ನು ನೋಡಿ ಇವೆಲ್ಲ ಸೇರಿಸ್ಬೇಕು ಸರ್. ಅದು ನಾವು ಕೈಯಲ್ಲೇ ಹುರಿದು ಮಾಡೋದ್ರಿಂದ ಸರ್, ಅದ ನಿಮ್ಗೆ ಒಂದೇ ತರ ಫ್ಲೇವರ್ ಬರ್ತಾ ಇದೆ. ಹುರಿಯೋದು ಒಂದೇ ತರ ಬರ್ತಾ ಇದೆ ಆ ಫ್ಲೇವರ್. ಇದುವರೆಗೂ ಚೇಂಜ್ ಆಗಿಲ್ಲ, ನಾನು ಏನ್ ಮಾಡಿರ್ತೀನಿ ಅದೇ ತರ ಬಂದಿದೆ ಸರ್. ಅರ್ಧ ಕೆಜಿಗೆ 270 ಬೀಳುತ್ತೆ, 1 kg 559 ರೂಪಾಯಿ. ನೋಡಿ, ಇದು ನಿಮಗೆ 40 ರೀತಿಯ ಆಹಾರ ಪದಾರ್ಥ, ಗಿಡಮೂಲಿಕೆಗಳು, ಕಾಳುಗಳು, ಡ್ರೈ ಫ್ರೂಟ್ಸು ಎಲ್ಲವೂ ಸೇರಿರುವಂಥದ್ದು. ಇದಿಷ್ಟು ನಾವು ತಂದು ಮಾಡ್ಕೋಬೇಕು ಅಂದರೆ ಅದಷ್ಟು ಕಾಸ್ಟ್ಲಿ. ನೋಡಿ, ಅದನ್ನು ನಮ್ಮ ಶಿಲ್ಪ ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಪ್ಯಾಕಿಂಗಲ್ಲಿ ಕೂಡ ಕೊಡ್ತಾ ಇದ್ದಾರೆ. ಇದು ಮನೆಯಲ್ಲಿದ್ದರೆ ನಿಮಗೆ ಈ ದೇಹಕ್ಕೆ ಬೇಕಾಗಿರುವ ಪೋಷಕಾಂಶಗಳ ಕೊರತೆ ಅಂತ ಹೇಳ್ತಾರೆ ಗೊತ್ತಾ ಡಾಕ್ಟ್ರುಗಳು, ನೀವು ಅದು ತಿಂತಾ ಇಲ್ಲ ಕೊರತೆ ಅಂತಾರಲ್ಲ, ಅದಕ್ಕೆ ನಿಜವಾದ ಸಪ್ಲಿಮೆಂಟ್ ಇದು. ಯಾವುದೇ ಕೆಮಿಕಲ್ ಇಲ್ಲ, ಸೈಡ್ ಎಫೆಕ್ಟ್ ಇಲ್ಲ, ಪ್ರಿಸರ್ವೇಟಿವ್ಸ್ ಇಲ್ಲ. ಒಂದೇ ಒಂದು ಕಾಳು ಇದರಲ್ಲಿ ನೀವು ಕೆಮಿಕಲ್ ಇದೆ ಅಂತ ಪ್ರೂವ್ ಮಾಡಿದ್ರೆ ಇವರು ಈ ಪ್ರೊಫೆಷನ್ ಬಿಟ್ಬಿಡ್ತಾರೆ, ಈ ವೃತ್ತಿ ಮಾಡೋದು. ಖಂಡಿತ ಸರ್. ಸೊ ಹಾಗಾಗಿ ನಿಮಗೆ ಸರ್ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಇನ್ನೊಂದು ಆದಷ್ಟು ಬೇಗ 3 million ಕಂಪ್ಲೀಟ್ ಆಗ್ತಾ ಇದ್ದಾರೆ ಸರ್, ಅದ್ರ ಜೊತೆಗೆ ಆಗಲಿ. ಸೊ ಹಂಗೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಏನಾಗಲಿ ಮುಂದೆ ಸಾಗುನಿ. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ, ಅಷ್ಟೇ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.